greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇನೆ. Please turn your Bible to Epistle of Paul, to the Ephesians. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಗೆ ನಿಮ್ಮ ಬೈಬಲ್ಗಳನ್ನು ತಿರುಗಿಸಿರಿ. Second chapter, ಎರಡನೇ ಅಧ್ಯಾಯ. We will read verse 8. ನಾವು 8ನೇ ವಚನವನ್ನು ಓದಿಕೊಳ್ಳುವ. For by grace are ye saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ದಾನವೇ. Hallelujah. A very powerful scripture. ಬಹಳ ಶಕ್ತಿಯುತವಾದಂತ ವಾಕ್ಯ. This is a foundation for our Christian faith. ನಮ್ಮ ಕ್ರೈಸ್ತ ನಂಬಿಕೆಗೆ ಇದು ಒಂದು ಬುನಾದಿಯಾಗಿದೆ. This scripture says how we are saved. ಈ ವಾಕ್ಯ ಹೇಳ್ತದೆ ಹೇಗೆ ನಾವು ರಕ್ಷಣೆ ಹೊಂದಿದ್ದೇವೆ. We all are saved by grace through faith. ನಾವೆಲ್ಲರೂ ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೇವೆ. Say in English, I am saved by grace through faith. ನನ್ನ ಹಿಂದೆ ಹೇಳ್ರಿ, ನಾನು ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೇನೆ. Grace is God's part. ಕೃಪೆಯು ದೇವರ ಭಾಗವಾಗಿದೆ. He did for you and me on the cross. ಆತನು ನನಗಾಗಿ ನಿಮಗಾಗಿ ಅದನ್ನು ಶಿಲುಬೆ ಮೇಲೆ ಮಾಡಿದ್ದಾನೆ. He died on the cross. ಆತನು ಶಿಲುಬೆ ಮೇಲೆ ಸತ್ತನು. He shed blood on the cross. ಆತನು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದನು. And he provided salvation. ಮತ್ತು ಆತನು ನಮಗೆ ರಕ್ಷಣೆಯನ್ನು ಒದಗಿಸಿದನು. All that we have done is we believed it. ನಾವು ಏನು ಮಾಡಿದಂದ್ರೆ ನಾವು ಕೇವಲ ಅದನ್ನು ನಂಬಿದೆವು. We believed it, we have taken it. ನಾವು ನಂಬಿದೆವು, ನಾವು ಹೊಂದಿಕೊಂಡೆವು. Every blessing, grace provides for you. ಪ್ರತಿಯೊಂದು ಆಶೀರ್ವಾದವು ಕೃಪೆಯು ನಿಮಗೆ ಒದಗಿಸಿ ಕೊಡುತ್ತದೆ. You don't work to earn blessings. ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀವು ಯಾವ ಕಾರ್ಯವೂ ಮಾಡುವುದಿಲ್ಲ. By dying on the cross, he has provided every blessing in your life. ಆತನು ಶಿಲುಬೆ ಮೇಲೆ ಸಾಯುವುದರ ಮೂಲಕ ನಿಮ್ಮ ಜೀವಿತಕ್ಕಾಗಿ ಬೇಕಿರುವ ಎಲ್ಲಾ ಆಶೀರ್ವಾದಗಳನ್ನು ಆತನು ಒದಗಿಸಿಕೊಟ್ಟಿದ್ದಾನೆ. All that is needed is you should learn to take it by faith. ನೀವು ಮಾಡಬೇಕಾದ ಇಷ್ಟೇ, ಅದನ್ನು ಕೇವಲ ನಂಬಿಕೆ ಮೂಲಕ ಹೊಂದಿಕೊಳ್ಳುವುದು. I taught about how to have victory over sin. ಪಾಪದ ಮೇಲೆ ಹೇಗೆ ಜಯ ಹೊಂದಬೇಕೆಂಬುದಾಗಿ ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ. Grace provided it. ಕೃಪೆ ಅದನ್ನು ಒದಗಿಸಿಕೊಟ್ಟಿದೆ. What grace provided, we believe it. ಕೃಪೆ ಏನನ್ನು ಒದಗಿಸಿಕೊಟ್ಟಿದೆಯೋ ಅದನ್ನು ನಾವು ನಂಬುತ್ತೇವೆ. Grace has provided victory over sin. ಕೃಪೆಯು ನಮಗೆ ಪಾಪದ ಮೇಲೆ ಜಯವನ್ನು ಒದಗಿಸಿಕೊಟ್ಟಿದೆ. Dying for this sin nature is very difficult. ಪಾಪದ ಸ್ವಭಾವಕ್ಕಾಗಿ ಸಾಯುವುದು ಬಹಳ ಕಷ್ಟವಾಗಿದೆ. No one can do it. ಯಾರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. Sometimes we preach people, you have to die, you have to die, you have to crucify yourself. ಕೆಲವೊಮ್ಮೆ ನಾವು ಜನರಿಗೆ ಕಲಿಸಿಕೊಡ್ತೇವೆ, ನೀವು ಸಾಯ್ಬೇಕು, ನಿಮ್ಮ ಪಾಪಕ್ಕಾಗಿ ನೀವೇ ಸಾಯ್ಬೇಕು. That's very difficult. ಅದು ಬಹಳ ಕಷ್ಟ. That he has done it. ಅದನ್ನು ಆತನು ಮಾಡಿದ್ದಾನೆ. He crucified our old man on the cross. ಆತನು ನಮ್ಮ ಹಳೆಯ ಮನುಷ್ಯನನ್ನು ಶಿಲುಬೆ ಮೇಲೆ ಆತನು ಹಾಕಿದ್ದಾನೆ. Our sin nature is gone. ನಮ್ಮ ಪಾಪದ ಸ್ವಭಾವ ಹೋಗಿದೆ. We are dead to sin. ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ. So we are free from sin. ಹೀಗಾಗಿ ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. We believe it. ನಾವು ಇದನ್ನು ನಂಬುತ್ತೇವೆ. Say, I am dead to sin. I am free from sin. ನನ್ನ ಹಿಂದೆ ಹೇಳ್ರಿ, ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ, ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. Sometimes we take mic and scold people left and right. ಕೆಲವೊಮ್ಮೆ ನಾವು ಮೈಕ್ ಇಟ್ಕೊಂಡು ಜನರಿಗೆ ಎಡಕ್ಕೆ ಬಲಕ್ಕೆ ಸರಿಯಾಗಿ ಬೈತೇವೆ. That sin, that sin in the heart, sin in the mind, sin in the tongue, sin in the eyes, every sin you list will tell. ಬಾಯಲ್ಲಿ ಪಾಪ, ಕಣ್ಣಲ್ಲಿ ಪಾಪ, ನಾಲಿಗೆ ಪಾಪ, ಎಲ್ಲ ಪಾಪದ ಬಗ್ಗೆ ಕುರಿತಾಗಿ ಮಾತಾಡ್ತೇವೆ. And you have to stop it. ನೀವು ಅದನ್ನು ನಿಲ್ಲಿಸಬೇಕು. And that guy will struggle. ಆ ಮನುಷ್ಯನು ಕಷ್ಟಪಡ್ತಾನೆ. You have to tell him you are like a dead person for sin. ಆ ಮನುಷ್ಯನಿಗೆ ನೀವು ಹೇಳಬೇಕು, ಪಾಪಕ್ಕಾಗಿ ನೀನು ಸತ್ತಂತೆ ಇದ್ದಿ. Can dead man see with a lustful look? ಸತ್ತಂತ ಮನುಷ್ಯನು ಆತನ ಕಣ್ಣಿನಿಂದ ಯಾವುದೇ ಕಣ್ಣಿನ ಆಶೆಗೆ ಆತನು ನೋಡಬಹುದಾ?
Not possible. ಸಾಧ್ಯವಿಲ್ಲ. Even in heart, he cannot have a lustful look. ಆತನ ಹೃದಯದಲ್ಲೂ ಕೂಡ ಕೆಟ್ಟಾದಂತ ಒಂದು ನೋಟ ಇರ್ಲಿಕ್ಕೆ He ಸಾಧ್ಯವಿಲ್ಲ. can't commit adultery in the heart if he's dead. ಆತನು ಸತ್ರೆ ಆತನ ಹೃದಯದಲ್ಲಿ ಕೂಡ ವ್ಯಭಿಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. So we believe we are dead. ನಾವು ನಂಬ್ತಾ ಇದ್ದೇವೆ, ನಾವು ಸತ್ತಿದ್ದೇವೆ. We believe what the Bible says. It helps us to live a holy life. ಬೈಬಲ್ ಅಲ್ಲಿ ಬರೆದನ್ನು ನಾವು ನಂಬುವಾಗ ನಮಗೆ ಪವಿತ್ರವಾದ ಜೀವಿತವನ್ನು ಜೀವಿಸಲಿಕ್ಕೆ ಅದು ಸಹಾಯ ಮಾಡ್ತದೆ. Now I am teaching about prosperity. ಈಗ ನಾನು ಸಮೃದ್ಧಿ ಕುರಿತಾಗಿ ಕಲಿಸ್ತಾ ಇದ್ದೇನೆ. Grace provides prosperity. ಕೃಪೆ ಸಮೃದ್ಧಿಯನ್ನು ಒದಗಿಸಿಕೊಡ್ತದೆ. Hallelujah. ಹಾಲೆಲೂಯಾ. You know, there are 3 scriptures in the Bible. ಬೈಬಲ್ ಅಲ್ಲಿ 3 ವಾಕ್ಯಗಳಿವೆ. It says when we give, God blesses us back. ನಾವು ಕೊಡುವಾಗ ದೇವರು ತಿರುಗಿ ನಮ್ಮನ್ನು ಆಶೀರ್ವದಿಸ್ತಾನೆ. In Malachi 3:10 it says when we give our tithes and offerings, he opens the floodgates of heaven and pours out so much blessings, there is no enough room for us to store it. ಮಲಾಕಿ 3:10 ವಾಕ್ಯ ಹೇಳ್ತದೆ, ನಾವು ದೇವರಿಗೆ ಕಾಣಿಕೆಗಳನ್ನು ದಶಾಂಶ ಕೊಡುವಾಗ ಆತನು ಪರಲೋಕದ ದ್ವಾರಗಳನ್ನು ತೆರೆದು ನಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಆತನು ಸುರಿಸ್ತಾನೆ. We heard enough about giving tithes. ನಾವು ದಶಮಾಂಶ ಕೊಡುವುದರ ಬಗ್ಗೆ ಹೆಚ್ಚಾಗಿ ಕೇಳಿದ್ದೇವೆ. But now I am teaching how you can have that overflowing blessing. ಈಗ ನಾವು ನಿಮಗೆ ಹೇಳ್ತಾ ಇದ್ದೇನೆ, ಹೊರ ಚೆಲ್ಲುವ ಅಷ್ಟು ಆಶೀರ್ವಾದಗಳನ್ನು ಹೇಗೆ ನಾವು ಹೊಂದಿಕೊಳ್ಳಬಹುದು. We should shift now, not after 10 years, after 20 years. Now, right now, we should experience, oh, there is no room enough to store the blessings. We should get into it now. 10 ವರ್ಷ 20 ವರ್ಷದ ನಂತರ ಅಲ್ಲ, ಈಗ ನಾವು ಈ ಅನುಭವಕ್ಕೆ ಬರಬೇಕು. ನಮ್ಮಲ್ಲಿ ಕೂಡಿಸಿಡುವಷ್ಟಕ್ಕೆ ಸ್ಥಳ ನಮ್ಮಲ್ಲಿ ಇಲ್ಲ ಎಂಬ ಅಂತ ಮಟ್ಟಿಗೆ ನಾವು ಬರಬೇಕು. Hallelujah. Hallelujah. Say after me, I will have room, not enough experience. ನನಗೆ ಕೂಡಿಸಿ ಇಡುವುದಕ್ಕೆ ಸ್ಥಳ ಇರುವುದಿಲ್ಲ, ಆ ಅನುಭವಕ್ಕೆ ನಾನು ಬರುತ್ತೇನೆ. That's what I am teaching now. ಅದನ್ನೇ ನಾನು ಕಲಿಸ್ತಾ ಇದ್ದೇನೆ. Then it says when you honor the Lord with your substance, your barns will be filled with plenty and your vats will overflow. ನಿಮ್ಮ ವಸ್ತುಗಳಿಂದ ದೇವರನ್ನು ನೀವು ಸನ್ಮಾನಿಸುವಾಗ ಆತನು ನಿಮ್ಮ ಕಣಜಗಳನ್ನು ನಿಮ್ಮ ತೊಟ್ಟಿಗಳನ್ನು ಆತನು ತುಂಬಿಸುತ್ತಾನೆ. Shall we read it? Proverbs 3:9 and 10. ವಚನವನ್ನು ಓದಿಕೊಳ್ಳುವ. ಜ್ಞಾನೋಕ್ತಿಗಳು 3rd chapter 3ನೇ ಅಧ್ಯಾಯ verse 9 and 10. 9 ಮತ್ತು 10ನೇ ವಚನ. ನಿನ್ನ ಆಸ್ತಿಯಿಂದಲೂ ಅಭಿವೃದ್ಧಿಯ ಎಲ್ಲಾ ಪ್ರಥಮ ಫಲಗಳಿಂದಲೂ ಕರ್ತನನ್ನು ಸನ್ಮಾನಿಸು. ಹೀಗೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಲ್ಪಡುವವು, ಹೊಸ ದ್ರಾಕ್ಷಾರಸದಿಂದ ನಿನ್ನ ತೊಟ್ಟಿಗಳು ತುಂಬಿ ತುಳುಕುವವು. It keeps the farmer in mind. ಇದು ಬರೆಯುವಾಗ ರೈತನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆದಿದ್ದಾರೆ. When they honor the Lord with substance, their barns, their goodowns will be filled with plenty. ಅವರು ತಮ್ಮ ವಸ್ತುಗಳಿಂದ ದೇವರನ್ನು ಸನ್ಮಾನಿಸಿದಾಗ ಅವರ ಕಣಜಗಳು ತೊಟ್ಟಿಗಳು ಅದು ಸಮೃದ್ಧಿಯಿಂದ ತುಂಬಲ್ಪಡುತ್ತದೆ. Then their vats will overflow. ಅವರ ತೊಟ್ಟಿಗಳು ತುಂಬಿ ತುಳುಕ್ತದೆ. Hallelujah. Hallelujah. So I say, no, according to today's context, when you honor the Lord with a substance, your bank accounts will be filled with plenty. ಈಗಿನ ಸಮಯಕ್ಕೆ ಹೇಳುವುದಾದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಅದು ತುಂಬಿ ತುಳುಕ್ತದೆ. ಸಮೃದ್ಧಿಯಿಂದ and your cupboards will overflow. ಮತ್ತು ನಿಮ್ಮ ತೊಟ್ಟಿಗಳು ತುಂಬಿ ತುಳುಕುವವು. Hallelujah. Hallelujah. That same thing will be bank account. So now tell in English, I will honor the Lord with my substance. All my bank accounts will be filled with plenty. All our cupboards will be filled, will overflow with precious things. ನಾನು ನನ್ನ ವಸ್ತುಗಳಿಂದ ದೇವರನ್ನು ಸನ್ಮಾನಿಸುತ್ತೇನೆ. ನನ್ನ ಬ್ಯಾಂಕ್ ಅಕೌಂಟ್ ಸಮೃದ್ಧಿಯಿಂದ ತುಂಬಲ್ಪಡುವುದು, ನನ್ನ ಕಬರ್ಡ್ ತುಂಬಿ ತುಳುಕುವುದು. With precious things, okay? ಅಮೂಲ್ಯವಾದ ವಸ್ತುಗಳಿಂದ. Not 20 years before clothes. 20 ವರ್ಷದ ವಸ್ತುಗಳು ಬಟ್ಟೆಗಳಿಂದಲ್ಲ. Some people don't throw 30 years, 40 years they keep. 30-40 ವರ್ಷದ ಬಟ್ಟೆಗಳು ಕೂಡ ಇಟ್ಕೊಳ್ತಾರೆ. It will be torn into 10 pieces, still they keep it safe. 10 ಭಾಗವಾಗಿ ಹರಿದೋಗಿರ್ತದೆ, ಆದರೂ ಅದನ್ನು ಇಟ್ಕೊಳ್ತಾರೆ. Then Jesus said,
in Luke 6 chapter, give and it shall be given unto you, good measure, pressed down, shaken together, men will pour into a bosom. ಮತ್ತು ಲೂಕನ ಸುವಾರ್ತೆ 6:38ರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಕೊಡಿರಿ ನಿಮಗೆ ಕೊಡಲ್ಪಡೋದು, ಒಳ್ಳೆ ಅಳತೆಯಿಂದ ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ಜನರು ನಿಮ್ಮ ಸರಿಗೆಗೆ ಹಾಕುವರು. This receiving part should be our lifestyle. ಈ ಹೊಂದಿಕೊಳ್ಳುವಂತ ಭಾಗವು ನಮ್ಮ ಜೀವನ ಶೈಲಿಯಾಗಿರಬೇಕು. This should be a pattern of our life. ಅದು ನಮ್ಮ ಜೀವನದ ಒಂದು ಭಾಗವಾಗಿರಬೇಕು. Good measure, pressed down, shaken together, men will come and pour into our bosom. ತುಂಬಾ ಅಳತೆಯಿಂದ ಜಡಿದು ಅಲ್ಲಾಡಿಸಿ ಜನರು ಬಂದು ನಮ್ಮ ಸರಿಗೆಗೆ ಹಾಕುವರು. How it is possible? ಹೇಗೆ ಇದು ಸಾಧ್ಯ? So I told you it's so important. We have to talk about it. We have to preach about prosperity. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಮಾತನಾಡಬೇಕು, ಸಮೃದ್ಧಿ ಕುರಿತಾಗಿ ಜನರಿಗೆ ಹೇಳಬೇಕು. So I gave the example of David. ನಾನು ನಿಮಗೆ ದಾವೀದನ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ. I told you, you sing Psalm 23, keep on singing every day. One day you will come to that stage. ನಾನು ನಿಮಗೆ ಹೇಳಿದ್ದೇನೆ, ಕೀರ್ತನೆ 23ನೇ ಕೀರ್ತನೆಯನ್ನು ಹಾಡಿರಿ, ಒಂದು ದಿನ ನೀವು ಆ ಮಟ್ಟಿಗೆ ಬರ್ತೀರಾ. Your children will not know what is financial problem. ನಿಮ್ಮ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಹಣಕಾಸಿನ ಅಡಚಣೆ ಅಂದರೆ ಏನೆಂಬುದಾಗಿ ಅವರಿಗೆ ಗೊತ್ತಿರುವುದಿಲ್ಲ. Your next generation will be well settled in life. ನಿಮ್ಮ ಮುಂದಿನ ಪೀಳಿಗೆ ಲೈಫ್ ಅಲ್ಲಿ ಒಳ್ಳೆ ರೀತಿಯಾಗಿ ಸೆಟಲ್ ಆಗಿರ್ತಾರೆ. Then we have to understand, this prosperity is a part of a God's covenant. ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ಒಡಂಬಡಿಕೆ ಒಂದು ಭಾಗ, ಇದು ಸಮೃದ್ಧಿಯಾಗಿದೆ. We have a covenant of prosperity. ನಮಗೆ ಸಮೃದ್ಧಿಯ ಒಂದು ಒಡಂಬಡಿಕೆ ಇದೆ. God will not break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Now come with me to Deuteronomy 8th chapter. ನಮ್ಮೊಂದಿಗೆ ನೀವು ಧರ್ಮೋಪದೇಶ ಕಾಂಡಕ್ಕೆ ಬನ್ನಿರಿ. Verse 18. Deuteronomy 8:18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. But thou shalt remember the Lord thy God, for it is he that giveth thee power to get wealth, that he may establish his covenant which he sware unto thy fathers, as it is this day. ನಿಮ್ಮ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು, ಈ ಹೊತ್ತು ಇರುವಂತೆ ನಿನ್ನ ಪಿತೃಗಳಿಗೆ ಪ್ರಮಾಣ ಮಾಡಿದ ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವ ಹಾಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ನಿನಗೆ ಕೊಡುವಾತನು ಆತನೇ. Hallelujah. Now listen. ಈಗ ಕೇಳ್ರಿ. It says, remember the Lord thy God. ಇಲ್ಲಿ ಹೇಳ್ತದೆ, ನಿಮ್ಮ ಕರ್ತನನ್ನು ನಿಮ್ಮ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಿರಿ. Hallelujah. Thou shalt remember the Lord thy God. ನೀವು ನಿಮ್ಮ ಕರ್ತನಾದ ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವಿರಿ. Say in English. We say in King James version. I like it very much. Okay, because we don't talk normally. Say, thou shalt remember the Lord thy God. ನೀನು ನಿನ್ನ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳುವಿ. When you remember the Lord, what comes in your mind? ನಿಮ್ಮ ದೇವರನ್ನು ನೀವು ಜ್ಞಾಪಕ ಮಾಡಿಕೊಂಡಾಗ ನಿಮ್ಮ ನೆನಪಿಗೆ ಏನ್ ಬರ್ತದೆ? Are you here? ನೀವು ಇಲ್ಲಿದ್ದೀರಾ? I am asking question, expecting you will give me reply. ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀವು ತಿರುಗಿ ಉತ್ತರ ಕೊಡ್ತೀನಿ ಎಂದು ಬಯಸಿದ್ದೇನೆ. When I say, when you remember the Lord, what comes in your mind? ನೀವು ದೇವರನ್ನು ಜ್ಞಾಪಕ ಮಾಡಿಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ಬರ್ತದೆ? Father, ತಂದೆ, ದೇವರ ಪ್ರೀತಿ, ಓಕೆ. Creator, ಸೃಷ್ಟಿಕರ್ತ, all correct only. Father, Creator, we love. Some people remember him as a savior. ಕೆಲವರು ಆತನ ರಕ್ಷಕನೆಂಬುದಾಗಿ ಜ್ಞಾಪಕ ಮಾಡಿಕೊಳ್ತಾರೆ. Redeemer, deliverer. ವಿಮೋಚಕನು, ಬಿಡುಗಡೆ ನಾಯಕನು. But this scripture is saying, remember the Lord who gives you power to get wealth. ಆದ್ರೆ ವಾಕ್ಯ ಹೇಳ್ತದೆ, ನಿಮಗೆ ಆಸ್ತಿಯನ್ನು ಕೊಡುವಂತ ನಿಮ್ಮ ಕರ್ತನ ದೇವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. When you remember somebody, we remember so many things about that person. ಒಬ್ಬ ಮನುಷ್ಯನನ್ನು ಜ್ಞಾಪಕ ಮಾಡಿಕೊಂಡಾಗ ಆತನ ಕುರಿತಾಗಿ ಹೆಚ್ಚು ವಿಷಯಗಳನ್ನು ನೆನಪು ಮಾಡಿಕೊಳ್ತೇವೆ. But when you remember now, you should remember he is the Lord who gives power to get wealth. ಈಗ ನೀವು ಆತನ ನೆನಪು ಮಾಡಿಕೊಳ್ಳುವಾಗ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು, ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಡುವಾತನು ಆತನೇ. Say in English, my Father gives me the power to get wealth. ನನ್ನ ತಂದೆಯು ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಡುತ್ತಾನೆ. This is in the Bible, okay? ಇದು ಸತ್ಯವೇದದಲ್ಲಿ ಇದೆ. God
gives you power to get wealth. ದೇವರು ನಿಮಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಡುತ್ತಾನೆ. And he gave wealth to Israelites. ಆತನು ಇಸ್ರಾಯೇಲಿಗೆ ಆ ಆಸ್ತಿಯನ್ನು ಕೊಟ್ಟನು. The reason is he made a covenant with Abraham. ಅದಕ್ಕೆ ಕಾರಣ ಏನಂದ್ರೆ ಆತನು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. They were slaves for 400 years. ಆತನು 400 ವರ್ಷ ಅವರು ಗುಲಾಮರಾಗಿದ್ದರು. When they left, they came with lot of gold. ಅಲ್ಲಿಂದ ತಿರುಗಿ ಬರುವಾಗ ಹೆಚ್ಚಾದಂತ ಬಂಗಾರದಿಂದ ಹಿಂತಿರುಗಿ ಬಂದರು. Took them to the land flowing with honey and milk, made everybody as owners, landlords. ಆತನು ಜೇನು ಹಾಲು ಹರಿಯುವಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಎಲ್ಲರನ್ನು ಆತನು ಯಜಮಾನರಾಗಿ ಮಾಡಿದನು. Why? ಯಾಕೆ? Because they belong to covenant of prosperity. ಯಾಕೆಂದರೆ ಅವರು ಸಮೃದ್ಧಿಯ ಒಡಂಬಡಿಕೆ ಸೇರಿದವರಾಗಿದ್ದರು. You also belong to a covenant. ನೀವು ಕೂಡ ಒಂದು ಒಡಂಬಡಿಕೆ ಸೇರಿದವರು. Our covenant is a blood covenant. ಅದು ನಮ್ಮ ಒಡಂಬಡಿಕೆಯು ಅದು ರಕ್ತದ ಒಡಂಬಡಿಕೆಯಾಗಿದೆ. Where Jesus died on the cross for you and me. ಎಲ್ಲಿ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಶಿಲುಬೆ ಮೇಲೆ He died. ಆತನು ಸತ್ತನು. He shed the blood. ಆತನು ರಕ್ತವನ್ನು ಸುರಿಸಿದನು. And he has given you promises. ಆತನು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾನೆ. Those promises are ours. ಆ ವಾಗ್ದಾನಗಳು ನಮ್ಮದಾಗಿದೆ. Now come with me to 2 Corinthians. ಈಗ ನಮ್ಮೊಂದಿಗೆ 2 ಕೊರಿಂಥಿಗೆ ಬನ್ನಿರಿ. What is our covenant? ನಮ್ಮ ಒಡಂಬಡಿಕೆ ಯಾವುದು? What is the promise which comes for us in the blood covenant? ರಕ್ತದ ಒಡಂಬಡಿಕೆಗೆ ಬರುವ ನಮ್ಮ ವಾಗ್ದಾನ ಯಾವುದು? 2 Corinthians 2 ಕೊರಿಂಥ 8:9. 8ನೇ ಅಧ್ಯಾಯ 9ನೇ ವಚನ. For you know the grace of our Lord Jesus Christ, that though he was rich, yet for your sake he became poor, that you through his poverty might be rich. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ನೀವು ಅರಿತವರಾಗಿದ್ದೀರಿ. ಹೇಗೆಂದರೆ ಆತನು ಐಶ್ವರ್ಯವಂತನಾಗಿದ್ದರು, ಆತನ ಬಡತನದ ಮೂಲಕ ನೀವು ಐಶ್ವರ್ಯವಂತರಾಗುವಂತೆ ಆತನು ನಿಮಗೋಸ್ಕರ ಬಡವನಾದನು. Hallelujah. Hallelujah. Say in English, I know even though he was rich, he became poor to make me rich. ನನ್ನ ಹಿಂದೆ ಹೇಳ್ರಿ, ನನಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆ. ಆತನು ಐಶ್ವರ್ಯವಂತನಾಗಿದ್ದರೂ ಕೂಡ ನನಗೋಸ್ಕರ ಶಿಲುಬೆ ಮೇಲೆ ಬಡವನಾದನು. ಆತನ ಐಶ್ವರ್ಯ ಮೂಲಕ ಆತನದ ಬಡತನದ ಮೂಲಕ ನಾವು ಐಶ್ವರ್ಯವಂತರಾಗುವಂತೆ. Look here. ಇಲ್ಲಿ ನೋಡಿ. You know, I don't know this. I'm very happy sometimes good things are coming out of social networks like WhatsApp, Facebook. Good things are happening. At the same time, all rubbish also is coming in that. ಈ ಸೋಷಿಯಲ್ ನೆಟ್ವರ್ಕ್ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಕೆಲವು ಸಾರಿ ಒಳ್ಳೆ ಸಂಗತಿಗಳು ಬರ್ತದೆ, ಅದೇ ರೀತಿಯಾಗಿ ಕೆಟ್ಟ ಸಂಗತಿ ಕೂಡ ಬರ್ತದೆ. Now here it says grace brings material prosperity. ಇಲ್ಲಿ ವಾಕ್ಯ ಹೇಳ್ತದೆ ಕೃಪೆಯು ನಮಗೆ ವಸ್ತುಗಳ ಆಶೀರ್ವಾದಗಳನ್ನು ತರ್ತದೆ. Church told us always grace means sinners should repent and become a saint. ಸಭೆ ನಮಗೆ ಏನ್ ಕಲಿಸಿಕೊಟ್ಟಿದೆ ಅಂದ್ರೆ ಕೃಪೆ ಅಂದರೆ ಪಾಪಿಯು ಪಶ್ಚಾತ್ತಾಪ ಪಡಬೇಕು. The moment they say grace, they talk only about sin, nothing else. ಅವರು ಕೃಪೆ ಬಗ್ಗೆ ಮಾತನಾಡುವಾಗ ಕೇವಲ ಪಾಪದ ಕುರಿತಾಗಿಯೇ ಮಾತಾಡ್ತಾರೆ. And that too they don't talk exactly what the grace has done for sin. ಆ ಪಾಪಗೋಸ್ಕರ ಕೃಪೆ ಏನ್ ಮಾಡಿದೆ ಎಂಬುದಾಗಿ ಅದನ್ನು ಕೂಡ ಸಹ ಮಾತಾಡುವುದಿಲ್ಲ. Are you here? Grace brings healing. Grace brings prosperity. ಕೃಪೆಯು ಆರೋಗ್ಯವನ್ನು ತರ್ತದೆ, ಕೃಪೆಯು ಸಮೃದ್ಧಿಯನ್ನು ತರ್ತದೆ. Recently I saw somebody, 2 photos. One preacher is telling repent, nobody is there. One person says healings, miracles, prosperity, everybody is there. ನಾನು ಒಂದು ಫೋಟೋವನ್ನು ನೋಡಿದ್ದೀನಿ. ಒಂದು ಕಡೆ ಒಬ್ಬ ಪ್ರೀಚರ್ ಹೇಳ್ತಾನೆ ಪಶ್ಚಾತ್ತಾಪ ಪಡೀರಿ, ಆತನ ಕಡೆ ಯಾರು ಇಲ್ಲ. ಇನ್ನೊಂದು ಕಡೆ ಆತ ಹೇಳ್ತಾನೆ ಇಲ್ಲಿ ಬಿಡುಗಡೆ ಇದೆ, ಸ್ವಸ್ಥತೆ ಇದೆ, ಸಮೃದ್ಧಿ ಇದೆ, ಅಲ್ಲಿ ಜನರಿದ್ದಾರೆ. So one who doesn't also is a fool, one who is forwarding also is a fool. One who made it also is a fool. One who is forwarding also is a fool. ಅದನ್ನು ಮಾಡಿದವನು ಕೂಡ ಮೂರ್ಖ, ಅದನ್ನು ಫಾರ್ವರ್ಡ್ ಮಾಡೋರು ಸಹ ಮೂರ್ಖರಾಗಿದ್ದಾರೆ. Our gospel is not just sin and repentance.
Our gospel is not just prosperity. In the gospel, whatever man has done is included. ನಮ್ಮ ಸುವಾರ್ತೆಯು ಕೇವಲ ಪಾಪದ ಕುರಿತಾಗಿ ಅಲ್ಲ, ನಮ್ಮ ಸುವಾರ್ತೆಯು ಕೇವಲ ಸಮೃದ್ಧಿ ಮಾತ್ರವಲ್ಲ, ನಮ್ಮ ಮನುಷ್ಯರಿಗಾಗಿ ಬೇಕಾದ ಎಲ್ಲವೂ ಆ ಸುವಾರ್ತೆಯಲ್ಲಿದೆ. When Jesus died on the cross, when he shed blood, every problem which man faces, he settled it. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಾಗ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ರಕ್ತ ಸುರಿಸಿದಾಗ, ಮನುಷ್ಯನು ಹಾದು ಹೋಗುವಂತ ಎಲ್ಲಾ ಸಮಸ್ಯೆಗಳಿಗೆ ಆತನು ಪರಿಹಾರವನ್ನು ಕೊಟ್ಟನು. And Paul says, I know the grace of our Lord Jesus Christ. ಪೌಲನು ಹೇಳ್ತಾನೆ, ನನಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆ. You know the grace of our Lord Jesus Christ. ನಿಮಗೆ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆ. What he means says, you know. ಆತನು ನಿಮಗೆ ಗೊತ್ತಿದೆ ಎಂಬುದಾಗಿ ಹೇಳುವಾಗ ಏನು ಅರ್ಥ ಕೊಡ್ತದೆ? Everybody knows, no? 2 Corinthians 8:9 ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. 2 ಕೊರಿಂಥ 8:9 ಎಲ್ಲರಿಗೆ ಗೊತ್ತು. Because from childhood we are confessing. Every time offering time we confess. We know the scripture. We know the grace of our Lord Jesus Christ. ಕಾಣಿಕೆ ಕೊಡುವ ಸಮಯದಲ್ಲಿ ನಾವು ಪ್ರತಿದಿನ ಅರಿಕೆ ಮಾಡ್ತೀವಿ, ಎಲ್ಲರಿಗೆ ವಾಕ್ಯ ಗೊತ್ತು. Hey, listen. What you know the grace of our Lord Jesus Christ? ಯೇಸು ಕ್ರಿಸ್ತನ ಕೃಪೆಯ ಕುರಿತಾಗಿ ನಿಮಗೆ ಏನು ಗೊತ್ತು? It's not just knowing with your mind. ನಿಮ್ಮ ಮನಸ್ಸಿನಲ್ಲಿ ಗೊತ್ತಾಗುವುದು ಮಾತ್ರವಲ್ಲ. It is not knowing quotation. ಆ ವಾಕ್ಯವನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ. You should get a revelation. ನಿಮಗೆ ಅದರ ಪ್ರಕಟಣೆಯನ್ನು ಪಡೆದುಕೊಳ್ಳಬೇಕು. Hallelujah. Do you believe Jesus has become poor to make you rich? ನೀವು ನಂಬ್ತೀರಾ ನಿಮ್ಮನ್ನು ಶ್ರೀಮಂತರಾಗಿ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಬಡವನಾದನು? Yes, no, yes, no. ಹೌದಾ ಇಲ್ವಾ? Next comes a question. How rich? ಇನ್ನೊಂದು ಮುಂದೆ ಪ್ರಶ್ನೆ ಬರ್ತದೆ, ಎಷ್ಟು ಶ್ರೀಮಂತ? How much rich is going to make you? ಎಷ್ಟು ಶ್ರೀಮಂತರಾಗಿ ನಿಮ್ಮನ್ನು ಆತನು ಮಾಡ್ತಾನೆ? Come with me to 1 Corinthians. ನಮ್ಮೊಂದಿಗೆ ಮೊದಲನೇ ಕೊರಿಂಥಕ್ಕೆ ಬನ್ನಿರಿ. How much rich he is going to make you, when he is going to make you. ಎಷ್ಟು ನಿಮಗೆ ಶ್ರೀಮಂತರಾಗಿ ಮಾಡ್ತಾನೆ, ಯಾವಾಗ ನಿಮಗೆ ಶ್ರೀಮಂತರಾಗಿ ಮಾಡ್ತಾನೆ. How long you will listen. ಎಷ್ಟು ನೀವು ಕೇಳ್ತೀರಾ. How long you will keep on listening. ಎಷ್ಟುವರೆಗೆ ನೀವು ಅದನ್ನು ಕೇಳ್ತಾನೇ ಇರ್ತೀರಾ. Or when you will experience. ಮತ್ತೆ ಯಾವಾಗ ನೀವು ಅದನ್ನು ಅನುಭವಿಸ್ತೀರಿ. That is very important. ಅದು ಬಹಳ ಮುಖ್ಯ. 1 Corinthians 2nd chapter. ಮೊದಲನೇ ಕೊರಿಂಥ 2ನೇ ಅಧ್ಯಾಯ verse 9. 9ನೇ ವಚನ. You know how rich you are going to be? ನಿಮಗೆ ಗೊತ್ತಾ ನೀವು ಎಷ್ಟು ಶ್ರೀಮಂತರಾಗ್ತೀರಿ? It says, but as it is written, eye has not seen, nor ear heard, neither have entered into the heart of man things which God has prepared for them that love him. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತವುಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಇಲ್ಲವೇ ಅವು ಮನುಷ್ಯನ ಹೃದಯದಲ್ಲಿ ಸೇರಲಿಲ್ಲ. Hallelujah. Here Bible says God has prepared something big for those people who love him. ಇಲ್ಲಿ ವಾಕ್ಯ ಹೇಳ್ತದೆ, ದೇವರನ್ನು ಪ್ರೀತಿಸೋಗೋಸ್ಕರ ದೇವರು ಏನೋ ಒಂದು ದೊಡ್ಡ ಕಾರ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. Do you love God? ನೀವು ದೇವರನ್ನು ಪ್ರೀತಿಸ್ತೀರಿ? God has prepared something big for you because you love him. ನೀವು ದೇವರನ್ನು ಪ್ರೀತಿಸುವ ಕಾರಣ ನಿಮಗಾಗಿ ದೇವರು ಏನೋ ಒಂದು ದೊಡ್ಡದನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ. So the plan what God has for you is so big. It's a good plan. It's a prosperous plan. ದೇವರು ನಿಮಗಾಗಿ ಮಾಡಿಕೊಂಡಿರುವಂತ ಯೋಜನೆಯು ಅದು ದೊಡ್ಡದಾದ ಯೋಜನೆಯಾಗಿದೆ, ಅದು ಒಳ್ಳೆಯ ಯೋಜನೆಯಾಗಿದೆ, ಅದು ಸಮೃದ್ಧಿಯ ಯೋಜನೆಯಾಗಿದೆ. And that plan what God has prepared for you, no eye has seen it, no ear has heard it, no heart has received it. ದೇವರು ನಿಮಗೋಸ್ಕರ ಮಾಡಿರುವಂತಹ ಯೋಜನೆಯನ್ನು ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯೂ ಕೇಳಲಿಲ್ಲ, ಯಾವ ಮನುಷ್ಯನ ಹೃದಯದಲ್ಲೂ ಅದರ ಕುರಿತಾಗಿ ಬಂದಿಲ್ಲ. How rich you are going to become? ಎಷ್ಟು ನೀವು ಶ್ರೀಮಂತರಾಗ್ತೀರಿ? No eye has seen it, no ear has heard it, no heart has received it. ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯೂ ಕೇಳಲಿಲ್ಲ, ಯಾವ ಮನುಷ್ಯನ ಹೃದಯದಲ್ಲಿ ಅದರ ಕುರಿತಾಗಿ ಬಂದಿಲ್ಲ. But the good news for you and me is ನಮಗಾಗಿ ನಿಮಗಾಗಿರುವಂತ ಒಳ್ಳೆ ಸುದ್ದಿಯು verse 10. 10ನೇ ವಚನ. Sorry. You read. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು. ಆತನ ಆತ್ಮವು ಎಲ್ಲಾ ವಿಷಯಗಳನ್ನು
ಹೌದು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. But God has revealed that unto us by His Spirit. For the Spirit searcheth all things, deep things of God. Hallelujah. Hallelujah. Nobody knows it, ಯಾರಿಗೂ ಅದು ಗೊತ್ತಿಲ್ಲ. but for us God reveals through His Holy Spirit. ಆದರೆ ನಮಗೆ ದೇವರು ಆತ್ಮನ ಮೂಲಕ ಪ್ರಕಟಿಸುತ್ತಾನೆ. How rich you are going to become? ಎಷ್ಟು ಶ್ರೀಮಂತ ಆಗ್ತೀರಿ ನೀವು? When you come and sit and listen, Holy Spirit reveals His plan and purpose to you. ನೀವು ಯಾವಾಗ ಬಂದು ಕೂತ್ಕೊಳ್ತೀರಿ, ಪವಿತ್ರ ಆತ್ಮನು ಆತನ ಯೋಜನೆಗಳನ್ನು ನಿಮಗೆ ಆತನು ಪ್ರಕಟಿಸುತ್ತಾನೆ. That is why we preach a revelation from the word of God. ಅದಕ್ಕಾಗಿ ನಾವು ದೇವರ ವಾಕ್ಯದ ಮೂಲಕ ಪ್ರಕಟಣೆಗಳನ್ನು ನಾವು ಕಲಿಸ್ತೇವೆ. See what prosperity is written, Paul has written it. Even Peter, James, John, they experienced, they didn't write. Here Paul got a revelation. That revelation church should get it. ಪೇತ್ರ, ಯಾಕೋಬ, ಯೋಹಾನರು ಅದನ್ನು ಅನುಭವಿಸಿದರು, ಆದರೆ ಅದರ ಕುರಿತಾಗಿ ಬರೆದಿಲ್ಲ. ಆದರೆ ಪೌಲನು ಇದರ ಕುರಿತಾಗಿ ಆತನು ಬರೆದಿದ್ದಾನೆ. You should experience the revelation. ಈ ಪ್ರಕಟಣೆಯನ್ನು ನೀವು ಅನುಭವಿಸಬೇಕು. As you sit and listen, ನೀವು ಕೂತ್ಕೊಂಡು ಕೇಳುವಾಗ, listen to me another maybe 15 minutes. ಇನ್ನು 15 ನಿಮಿಷ ನನ್ನನ್ನು ಕೇಳ್ರಿ. Keep coming Tuesdays. ನೀವು ಮಂಗಳವಾರ ದಿನ ಬರ್ತಾನೆ ಇರ್ರಿ. When you get the revelation, you know how much God has prepared and how to possess it. ನೀವು ಬಂದು ಕೇಳುವಾಗ ದೇವರು ನಿಮಗಾಗಿ ಎಷ್ಟನ್ನು ಇಟ್ಟಿದ್ದಾನೆ, ಅದನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳುವುದೆಂಬುದಾಗಿ ನೀವು ತಿಳ್ಕೊಳ್ತೀರಿ. Now comes a question, when Jesus became poor? ಈಗ ಪ್ರಶ್ನೆ ಬರ್ತದೆ, ಯೇಸು ಸ್ವಾಮಿ ಯಾವಾಗ ಬಡವನಾದನು? Many Christians thinks he was born poor. ಅನೇಕ ಕ್ರೈಸ್ತರು ಯೋಚಿಸುತ್ತಾರೆ ಆತನು ಬಡವನಾಗಿಯೇ ಹುಟ್ಟಿದನು. He was not born in a poor man's family. ಆತನು ಬಡ ಕುಟುಂಬದಲ್ಲಿ ಆತ ಹುಟ್ಟಲಿರಲಿಲ್ಲ. He was a carpenter's son. ಆತನು ಒಬ್ಬ ಕಾರ್ಪೆಂಟರ್ ಮಗನಾಗಿದ್ದ. Carpenters are not poor people. ಕಾರ್ಪೆಂಟರ್ ಅವರು ಬಡ ಜನರಲ್ಲ. Hallelujah. I just took quotation for the doors. My God, it lacks their charge. I took quotation for doors. They give in lakhs. ನಾನು ಬಾಗಿಲಿಗೋಸ್ಕರ ಕೊಟೇಶನ್ ಅನ್ನು ತೆಗೆದಾಗ ಅವರು ಕೊಡುವಂತ ಕೊಟೇಶನ್ ಲಕ್ಷದಲ್ಲಿ ಇತ್ತು. No carpenter is poor man. ಯಾವ ಕಾರ್ಪೆಂಟರ್ ಕೂಡ ಬಡವನಲ್ಲ. And Jesus had 12 disciples. ಆತನ ಶಿಷ್ಯರಿಗೆ ಹೇಳ್ತಾನೆ, He had 12 disciples. ಆತನಿಗೆ 12 ಶಿಷ್ಯರಿದ್ದರು. Plus 70 disciples. ಮತ್ತು 70 ಶಿಷ್ಯರು. Some ladies were following him. ಕೆಲವು ಸ್ತ್ರೀಯರು ಆತನನ್ನು ಹಿಂಬಾಲಿಸ್ತಾ ಇದ್ರು. Always 100 people were in Jesus' team. ಯಾವಾಗಲೂ ಆತನೊಂದಿಗೆ 100 ಜನರು ಇದ್ರು. 100 people he gave breakfast, lunch and dinner. 100 ಜನರಿಗೆ ಬೆಳಗಿನ ಆಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ ಸಹ ಕೊಡ್ತಿದ್ದ. Can poor man feed 100 people every day? ಒಬ್ಬ ಬಡ ಮನುಷ್ಯನು 100 ಜನರನ್ನು ಆತನ ಊಟವನ್ನು ಕೊಡಬಹುದಾ ದಿನ? Breakfast, lunch and dinner. ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ. The shirts what we wear, it's cut, it's stitched. We can see the stitches. ನಾವು ಉಟ್ಕೊಳ್ಳುವಂತ ಶರ್ಟ್ಗಳು ಅದನ್ನ ಕಟ್ ಮಾಡ್ತಾರೆ, ಅದನ್ನ ಸ್ಟಿಚ್ ಮಾಡ್ತಾರೆ. You can see the stitches. ಅಲ್ಲ ಸ್ಟಿಚ್ ಗಳು ನೀವು ನೋಡಬಹುದು. The robe which my Jesus wore, it was specially woven. No cutting and stitching. ನನ್ನ ಯೇಸು ಕ್ರಿಸ್ತನು ಹೊದ್ದುಕೊಂಡಂತ ಆ ಅಂಗಿಯು ಅದು ಯಾವ ಮನುಷ್ಯನ ಅದು ಸ್ಟಿಚ್ ಮಾಡಿರಲಿಲ್ಲ. It is only kings will wear it. ಅದನ್ನು ಕೇವಲ ರಾಜರು ಅದನ್ನು ಉಟ್ಕೊಳ್ತಾ ಇದ್ರು. My Jesus had a treasurer. ನನ್ನ ಯೇಸು ಕ್ರಿಸ್ತನಿಗೆ ಒಬ್ಬ ಟ್ರೆಷರರ್ ಇದ್ದ, ಖಜಾಂಚಿ ಇದ್ದ. Is it necessary for poor man to have a treasurer? ಯಾವ ಬಡ ಮನುಷ್ಯನಿಗೆ ಒಬ್ಬ ಖಜಾಂಚಿ ಅಗತ್ಯ ಇದೆಯಾ? Hello. Only rich people. If you get 10,000 rupees, do you need an accountant to maintain 10,000 rupees? ನಿಮ್ಮಲ್ಲಿ 10,000 ಇದ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ನಿಮಗೆ ಒಬ್ಬ ಅಕೌಂಟೆಂಟ್ ಅಗತ್ಯ ಇದೆಯಾ? Accountant ಬೇಕಾ? We don't know. If you have in crores, ನಿಮಗೆ ಕೋಟ್ಯಾಂತದಲ್ಲಿ ಇದ್ರೆ you need an accountant. ನಿಮಗೆ ಒಬ್ಬ ಅಕೌಂಟೆಂಟ್ ಬೇಕು. You need a treasurer. ನಿಮಗೆ ಒಂದು ಖಜಾಂಚಿ ಬೇಕು. Hello, some people tell, brother, nowadays no, people are always running behind money, brother. Look at Jesus, not married, no house, own house. ಅನೇಕ ಜನ ಬರ್ತಾರೆ ನೋಡಿ ಸಹೋದರ, ಇತ್ತೀಚಿನ ದಿನಗಳ ಜನರೆಲ್ಲರೂ ಹಣದ ಹಿಂದೆ ಓಡ್ತಾ ಇದೆ. ಯೇಸು ಕ್ರಿಸ್ತನನ್ನು ನೋಡಿ ಆತನಿಗೆ ಮನೆ ಇರಲಿಲ್ಲ, and he is not married also. ಆತನಿಗೆ ಮದುವೆ ಸಹ ಆಗಿರಲಿಲ್ಲ. I told him, you don't marry. ನಾನು ಹೇಳಿದೆ ನೀನು ಮದುವೆ ಆಗಬೇಡ. Who told you to marry? Don't marry. ಯಾರು ಹೇಳಿದ್ರು ನಿಮಗೆ ಮದುವೆ ಆಗ್ಲಿಕ್ಕೆ? ಮದುವೆ ಆಗಬೇಡ. He came for a short period. ಆತನು ಒಂದು ಸ್ವಲ್ಪ ಸಮಯಕ್ಕಾಗಿ ಬಂದಿದ್ದ. Let me read one more scripture. ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳುವ. John 1st chapter. ಯೋಹಾನ 1ನೇ ಅಧ್ಯಾಯ.
verse 37, 38 and 39. 37, 38 ಮತ್ತು 39. John, first chapter, verse 37, 38, 39. And two disciples heard him speak. They followed Jesus. Jesus turned and saw them following, and saith unto them, What seek ye? They said unto him, Rabbi, which is to say, being interpreted, Master, where dwellest thou? He said unto them, Come and see. They came and saw where he dwelt, abode with him that day, for it was about 10th hour. ಅವನು ಹೇಳಿದ್ದನ್ನು ಕೇಳಿ ಆ ಇಬ್ಬರು ಶಿಷ್ಯರು ಯೇಸುವಿನ ಹಿಂದೆ ಹೋದರು. ಆಗ ಯೇಸು ಹಿಂತಿರುಗಿ ತನ್ನ ಹಿಂದೆ ಬರುತ್ತಿರುವವರನ್ನು ನೋಡಿ ಅವರಿಗೆ, ನೀವು ಏನನ್ನು ಹುಡುಕುತ್ತಿದ್ದೀರಿ ಅನ್ನಲು ಅವರು ಆತನಿಗೆ, ರಬ್ಬಿ ಅಂದರೆ ಗುರು ಎಂದರ್ಥ, ನೀವು ವಾಸಿಸುವುದು ಎಲ್ಲಿ ಅಂದರು. ಆತನು ಅವರಿಗೆ, ಬಂದು ನೋಡಿರಿ ಅಂದನು. ಅವರು ಹೋಗಿ ಆತನು ವಾಸಿಸಿದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ 10ನೆಯ ತಾಸಾಗಿತ್ತು. Listen, look here. ಇಲ್ಲಿ ಕೇಳ್ರಿ, Look here. ಇಲ್ಲಿ ನೋಡ್ರಿ. Two disciples heard Jesus. ಇಬ್ಬರು ಶಿಷ್ಯರು ಯೇಸುನನ್ನು ಕೇಳಿದರು. They were coming behind him. ಆತನ ಹಿಂದೆ ಬರ್ತಾ ಇದ್ರು. He's asking, What are you seeking for? ಆತನ ಕೇಳ್ತಾನೆ, ಏನನ್ನು ಹುಡುಕ್ತಾ ಇದ್ದೀರಾ? Jesus, we want to know where are you staying? ಯೇಸು, ನೀ ಎಲ್ಲಿರ್ತೆ ಎಂಬುದಾಗಿ ನಮ್ಗೆ ಗೊತ್ತಾಗ್ಬೇಕು. He said, Come and see. ಆತನ ಹೇಳ್ತಾನೆ, ಬಂದು ನೋಡ್ರಿ. They went home. ಅವ್ರ ಮನೆಗೆ ಹೋದ್ರು. They went to Jesus' house. ಅವ್ರು ಯೇಸುವಿನ ಮನೆಗೆ ಹೋದ್ರು. They had food maybe. ಅವ್ರು ಊಟ ಮಾಡಿರಬಹುದು. And they stayed that night, it seems. ಆ ರಾತ್ರಿ ಅವ್ರು ಅಲ್ಲೇ ಉಳ್ಕೊಂಡ್ರು. I was thinking, how big is Jesus' house should be? ನಾನು ಅನ್ಕೊಳ್ತಾ ಇದ್ದೆ, ಯೇಸು ಕ್ರಿಸ್ತನ ಮನೆ ಎಷ್ಟು ದೊಡ್ಡದಾಗಿರ್ಬಹುದು. It should be a decent house, no? ಬಹಳ ಡೀಸೆಂಟ್ ಆಗಿ ಶಿಸ್ತಿನ ಮನೆ ಆಗಿರ್ಬಹುದು. Two people is able to accommodate without any prior notice. Anytime two people can stay. ಯಾವುದೇ ಒಂದು ಹೇಳದೆ ಬರುವಂತ ಜನರಿಗೋಸ್ಕರ ಆತನು ಎಲ್ಲವನ್ನು ಸಿದ್ಧ ಮಾಡಿತ್ತ ಮನೆಯಲ್ಲಿ. Sometimes cities when we go, people tell, don't come to our house, we will come and meet you. ಕೆಲವರು ನಾವು ಪಟ್ಟಣ ಸಿಟಿಗಳಿಗೆ ಹೋದಾಗ ಅವ್ರು ಹೇಳ್ತಾರೆ, ನೀವು ಬಂದು ನಮಗೆ ಭೇಟಿ ಮಾಡಬೇಡಿ, ನಾವೇ ನಿಮ್ ಕಡೆಗೆ ಬರ್ತೀವಿ. They are ashamed to call us to the house because the house is small. ಅವ್ರ ಮನೆ ಕರ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾರೆ, ಯಾಕಂದ್ರೆ ಅವ್ರ ಮನೆ ಚಿಕ್ಕದಾಗಿರ್ತದೆ. And second, when we go, they can't accommodate us. ನಾವು ಹೋದಾಗ ನಮ್ಮನ್ನು ಅವ್ರಿಗೆ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಆಗುದಿಲ್ಲ. Jesus was not really a poor man. ಯೇಸು ಕ್ರಿಸ್ತ ನಿಜವಾಗ್ಲೂ ಆತನು ಬಡವನಾಗಿರಲಿಲ್ಲ. When he died on the cross, ಆತನು ಶಿಲುಬೆ ಮೇಲೆ ಸತ್ತಾಗ he carried our poverty. ಆತನು ನಮ್ಮ ಬಡತನ ಹೊತ್ತುಕೊಂಡನು. See, Jesus never committed sin. ಯೇಸು ಕ್ರಿಸ್ತನು ಎಂದೂ ಪಾಪ When ಮಾಡಿರಲಿಲ್ಲ. he died on the cross, ಆತನು ಶಿಲುಬೆ ಮೇಲೆ ಸತ್ತಾಗ he carried all our sins. ನಮ್ಮ ಎಲ್ಲ ಪಾಪಗಳು The ಹೊತ್ತುಕೊಂಡನು. same way, ಹಾಗೆಯೇ he made us righteous now. ಈಗ ಆತನು ನಮ್ಮ ನೀತಿವಂತರಾಗಿ ಮಾಡಿದ್ದಾನೆ. Same way he carried all our poverty on the cross ಇದೇ ರೀತಿಯಾಗಿ ನಮ್ಮ ಎಲ್ಲ ಬಡತನವನ್ನು ಆತ ತೆಗೆದುಕೊಂಡನು, to make us rich. ಆತ ನಮ್ಮನ್ನು ಶ್ರೀಮಂತರಾಗಿ ಮಾಡುವುದಕ್ಕಾಗಿ. Hallelujah. Hallelujah. So the day you accept Jesus, you are rich. ನೀವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ ದಿನವೇ ನೀವು ಶ್ರೀಮಂತರಾಗಿದ್ದೀರಿ. Say in English, my Jesus carried my poverty on the cross. Now I am rich. ನನ್ನ ಯೇಸು ಕ್ರಿಸ್ತನು ನನ್ನ ಎಲ್ಲಾ ಬಡತನವನ್ನು ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ, ನಾನು ಈಗ ಶ್ರೀಮಂತನಾಗಿದ್ದೇನೆ. Now comes the question. ಈಗ ಒಂದು ಪ್ರಶ್ನೆ ಬರ್ತದೆ, Do you believe you are rich? ನೀವು ನಂಬ್ತೀರಾ ನೀವು ಶ್ರೀಮಂತರಾಗಿದ್ದೀರಿ? Now first is going to come. ಈಗ 1ನೇ ತಾರೀಕು ಬರ್ತದೆ. You have to pay the bills. ಈಗ ಬಿಲ್ಸ್ ಗಳನ್ನು ನೀವು ಕಟ್ಟಬೇಕು. You should clear the bills like a rich man. ನೀವು ಆ ಬಿಲ್ ಗಳನ್ನು ಶ್ರೀಮಂತ ಮನುಷ್ಯನಾಗಿ ಎಲ್ಲವನ್ನು ಕ್ಲಿಯರ್ ಮಾಡಬೇಕು. Amen. ಆಮೆನ್. You should not think now. Marriage, what to do for marriage? Where I will go for money? This big expenditure, that big expenditure. If you're a rich man, means you should have money in your hand. ಈಗ ನೀವು ಯೋಚನೆ ಮಾಡಬಾರದು, ಮದುವೆ ಹೇಗೆ ಮಾಡೋದು, ಖರ್ಚುಗಳೆಲ್ಲ ಹೇಗೆ ನೋಡ್ಕೊಳ್ಬೇಕು ಎಂಬುದಾಗಿ ಅದರ ಕುರಿತಾಗಿ ಚಿಂತೆ ಮಾಡಬಾರದು. ಯಾಕಂದ್ರೆ ನೀವು ಶ್ರೀಮಂತರಾಗಿದ್ದೀರಿ. Now listen, what I'm saying is very important. ಹೇಳ್ತಾ ಇದ್ದು ಬಹಳ There ಮುಖ್ಯವಾಗಿದೆ. is no doubt you are rich in your spirit. ನೀವು ನಿಮ್ಮ ಆತ್ಮದಲ್ಲಿ ಶ್ರೀಮಂತರಾಗಿದ್ದೀರಿ ಎಂಬುದಕ್ಕೆ ಯಾವ ಒಂದು ಅನುಮಾನವಿಲ್ಲ. That is finished work of cross. ಅದು ದೇವರು ಮುಗಿಸಿದಂತ ಕಾರ್ಯ. Now we have to get it in the natural realm. ಈಗ ಕಣ್ಣಿಗೆ ಕಾಣುವಂತ ಲೋಕಕ್ಕೆ ಅದನ್ನು ನಾವು It ತರಬೇಕು. should come in your hand. ಅದು ನಿಮ್ಮ ಕೈಯಲ್ಲಿ ಬರಬೇಕು. Only when you have money in your hand, you can meet your dreams. ಯಾವ ಕೈಯಲ್ಲಿ ಹಣ ಇರ್ತದೋ ಆವಾಗ ಮಾತ್ರ ನಮ್ಮ ಕನಸುಗಳನ್ನು ನಾವು ನನಸು ಮಾಡಬಹುದು. Only when you have money in your hand, you can meet your children's dream. ಯಾವಾಗ ನಿಮ್ಮ ಕೈಯಲ್ಲಿ ಹಣ ಇರ್ತದೋ ಆವಾಗ ಮಾತ್ರ ನಿಮ್ಮ ಮಕ್ಕಳ ಕನಸನ್ನು
ಮಾಡಬಹುದು. When you don't have money, ನಿಮ್ಮ ಕೈಯಲ್ಲಿ ಹಣ ಇರುವುದಿಲ್ವೋ, your children's desires and dreams will be buried. ಮಕ್ಕಳ ಆಸೆ ಕನಸುಗಳು ಅಲ್ಲೇ ಹೂತಾಗಿ But God ಆದರೆ ದೇವರು gives dreams ಕನಸುಗಳನ್ನು ಕೊಡ್ತಾನೆ, and God gives money also. ದೇವರು ಹಣ ಸಹ ಕೊಡ್ತಾನೆ. Now come with me quickly. One example I'll tell and I'll close it. ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. All of you turn your Bible to Luke 5th chapter. ಎಲ್ಲರೂ ನಿಮ್ಮ ಸತ್ಯವೇದವನ್ನು ಲೂಕನ ಸುವಾರ್ತೆಗೆ ತಿರುಗಿಸಿರಿ. 5ನೇ ಅಧ್ಯಾಯ, Luke 5th chapter verse 1 to 3. 1ರಿಂದ 5ನೇ ವಚನ. And it came to pass that as the people pressed upon him to hear the word of God, he stood by the lake of Gennesaret and saw two ships standing by the lake, but the fishermen were gone out of them and were washing their nets. He entered into one of the ships, which was Simon's, and prayed him that he would thrust out a little from the land. He sat down and taught the people out of the ship. ಇದಾದ ಮೇಲೆ ಆತನು ಗೆನಜರೇತ್ ಕೆರೆಯ ಬಳಿಯಲ್ಲಿ ನಿಂತುಕೊಂಡಾಗ ಜನರು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆತನ ಮೇಲೆ ನೂಕಾಡುತ್ತಿದ್ದರು. ಆಗ ಆತನು ಕೆರೆಯ ಬಳಿಯಲ್ಲಿ 2 ದೋಣಿಗಳನ್ನು ಕಂಡನು. ಅಲ್ಲಿ ಬೆಸ್ತರು ಅವುಗಳಿಂದ ಹೊರಗೆ ಹೋಗಿ ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆಗ ಅವುಗಳಲ್ಲಿ ಸೀಮೋನನಾಗಿದ್ದವನ ದೋಣಿಯನ್ನು ಆತನು ಹತ್ತಿದ ಮೇಲೆ ಅದನ್ನು ಭೂಮಿಯಿಂದ ಸ್ವಲ್ಪ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಆತನು ಕೂತುಕೊಂಡು ದೋಣಿಯೊಳಗಿಂದ ಜನರಿಗೆ ಬೋಧಿಸಿದನು. Look at I want you to go step by step. ನೀವು ಹಂತ ಹಂತ ಹೋಗ್ಬೇಕೆಂದು ಬಯಸ್ತೇನೆ. Jesus was teaching them. ಯೇಸು ಕ್ರಿಸ್ತನು ಅವರಿಗೆ ಬೋಧಿಸ್ತಾ ಇದ್ರು. So much crowd. ತುಂಬಾ ಜನರಿದ್ದರು. See, that time no PA system, no stage. Okay. ಆವಾಗ PA ಸಿಸ್ಟಮ್ ಅಥವಾ ಸ್ಟೇಜ್ ಇರಲಿಲ್ಲ. So he thought, let me make use of the boat. ಹಾಗಾಗಿ ಅವನು ಅನಿಸ್ಕೊಂಡ, ನಾನು ದೋಣಿಯ And he asked Peter, can you push it deep? I'll go there and I'll preach. ಆತ ಪೇತ್ರನಿಗೆ ಹೇಳ್ತಾನೆ, ಸ್ವಲ್ಪ ಅದನ್ನು ನೂಕು, ನಾನು ಅಲ್ಲಿ ಹೋಗಿ ನಾನು ಅದು ಬೋಧನೆ ಮಾಡ್ತೀನಿ. Always I'll ask God. ಯಾವಾಗಲೂ ನಾನು ದೇವರಿಗೆ ಕೇಳ್ತೀನಿ, God, why you need Peter's boat? ದೇವರೇ, ನಿನಗೆ ಪೇತ್ರನ ದೋಣಿ ಯಾಕಬೇಕಿತ್ತು? You are the Lord who walked in water. ನೀನು ನೀರಿನ ಮೇಲೆ ನಡೆದಂತ ದೇವರಾಗಿದ್ದಿ. You can stand in the water and preach. ನೀನು ನೀರಿನ ಮೇಲೆ ನಿಂತುಕೊಂಡು ಸಹ ಬೋಧನೆ ಮಾಡಬಹುದು. Yes or no? ಹೌದಾ ಇಲ್ವಾ? But Peter is in need. That is why God used his boat. ಪೇತ್ರನು ಅಗತ್ಯದಲ್ಲಿದ್ದ, ಅದಕ್ಕಾಗಿ ದೇವರು ಪೇತ್ರನ ದೋಣಿಯನ್ನು ಉಪಯೋಗಿಸಿದನು. Hallelujah. You know, sometimes we think when we give, no, our money is going. ನಾವು ಕೊಡುವಾಗ ನಾವು ಅನ್ಸ್ಕೊಳ್ಳೋದು, ಅಯ್ಯೋ ನನ್ನ ಹಣ ಹೋಗ್ತಾ ಇದೆ ಎಂಬುದಾಗಿ. You are giving so that your needs will be met. ನೀವು ಕೊಡ್ತಾ ಇದ್ದೀರಿ ಯಾಕಂದ್ರೆ ನಿಮ್ಮ ಅಗತ್ಯಗಳು ಪೂರೈಸಲ್ಪಡ್ತದೆ. Give your time to Jesus. ನಿಮ್ಮ ಸಮಯವನ್ನು ಯೇಸುಗಾಗಿ ಕೊಡ್ರಿ. Give your house to Jesus. ನಿಮ್ಮ ಮನೆಯನ್ನು ಯೇಸುಗಾಗಿ ಕೊಡ್ರಿ. Hallelujah. You know, I have given the example of hand pump. Do you remember? ನಾನೊಂದು ಹ್ಯಾಂಡ್ ಪಂಪ್ ಒಂದು ಉದಾಹರಣೆ ಕೊಟ್ಟಿದ್ದೆ, ನಿಮ್ಗೆ ನೆನಪಿದೆಯಾ? You know, there was one desert. One man went there walking. There was one hand pump and there was a board written beside it and little pot of water was there. ಒಂದು ಅರಣ್ಯದಲ್ಲಿ ಒಬ್ಬ ಮನುಷ್ಯನು ಹೋಗ್ತಾ ಇದ್ದ, ಅಲ್ಲಿ ಒಂದು ಹ್ಯಾಂಡ್ ಪಂಪ್ ಇತ್ತು, ಅಲ್ಲಿ ಒಂದು ಬೋರ್ಡ್ ಸಹ ಹಾಕಿದ್ರು, ಒಂದು ಬಿಂದಿಗೆಯಲ್ಲಿ ಅಲ್ಲಿ ನೀರಿತ್ತು. And it is written, pour this water and pump, you can have as much as you want, while going keep the water in the pot and go. ನೀನು ಈ ಪಂಪ್ ಅನ್ನು ಉಪಯೋಗಿಸಿಕೊಂಡು ಆ ನೀರನ್ನು ಉಪಯೋಗಿಸಿಕೋ, ಆದರೆ ಹೋಗುವ ಮುಂಚೆ ಆ ಬಿಂದಿಗೆಯನ್ನು ತಿರುಗಿ ತುಂಬಿಸಿಟ್ಟು ಹೋಗು. Now this man is in two minds. ಈಗ ಈ ಮನುಷ್ಯನು 2 ಮನಸ್ಸುಳ್ಳವನಾಗಿದ್ದಾನೆ. If I pour the water, if the water doesn't come, ಆ ನೀರನ್ನು ನಾನು ಚೆಲ್ಲಿದ್ರೆ, ನೀರು ಬರದಿದ್ರೆ my thirst will not be met. ನನ್ನ ದಾಹ ನೀಗಲ್ಪಡುವುದಿಲ್ಲ. But if I pour it, ಅದನ್ನು ಚೆಲ್ಲಿದ್ರೆ it's going to come. ಅದು ಬರ್ತದೆ. I can carry water. ನಾನು ನೀರನ್ನು ತೆಗೆದುಕೊಂಡು ಹೋಗಬಹುದು. I can still go further. ನಾನು ಇನ್ನು ಮುಂದೆ ನಾನು ನನ್ನ ಪ್ರಯಾಣ ಸಾಗಿಸಬಹುದು. Which is better? ಯಾವುದು ಉತ್ತಮ? Pour it or not? Pour it or not? ಚೆಲ್ಲುವುದಾ ಚೆಲ್ಲಬಾರ್ದ? The one who has written, if he is faithful, water will be there. ಯಾರು ಅದನ್ನು ಬರೆದಿದ್ದಾನೋ ನಂಬಿಗಸ್ತನಾಗಿದ್ದರೆ ನೀರು ಬರ್ತದೆ. The one who has written the word of God is faithful. ದೇವರ ವಾಕ್ಯವನ್ನು ಬರೆದಾತನು He ನಂಬಿಗಸ್ತನಾಗಿದ್ದಾನೆ. says, give and it shall be given back. ಆತನು ಹೇಳ್ತಾನೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. Hallelujah. Hallelujah. Now Jesus used the boat is over. ಈಗ ಆತನು ಆ ದೋಣಿಯನ್ನು ಉಪಯೋಗಿಸಿದ. Message is over. ಬೋಧನೆ ಕೂಡ ಮುಗಿಯಿತು. He will never leave anything empty in our life. ಆತನು ನಮ್ಮ ಜೀವಿತದಲ್ಲಿ ಯಾವುದನ್ನು ಖಾಲಿಯಾಗಿ ಬಿಟ್ಟು ಹೋಗುವುದಿಲ್ಲ.
And he is telling Peter, now, verse 4, now we had left speaking, he said unto Simon, launching out into the deep, let down your nets for a draught. ಆತನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿ ಮೀನನ್ನು ಹಿಡಿಯುವುದಕ್ಕೆ ನಿಮ್ಮ ಬಲೆಗಳನ್ನು ಬೀಸಿರಿ ಎಂದು ಹೇಳಿದನು. Hallelujah. ಹಲ್ಲೆಲೂಯಾ. Now I need your attention. Okay. ಈಗ ನಿಮ್ಮ ಗಮನ ನನಗೆ ಬೇಕು. Verse 4, Jesus says, throw the nets. 4ನೇ ವಚನದ ಯೇಸು ಸ್ವಾಮಿ ಹೇಳ್ತಾ ನಿನ್ನ ಬಲೆಗಳನ್ನು ಬೀಸು. Are you here? ನೀವು ಇಲ್ಲಿದ್ದೀರಾ? Did Jesus says, cast out a net? Nets. ಯೇಸು ಸ್ವಾಮಿ ನಿನ್ನ ಬಲೆಯನ್ನು ಬೀಸು ಅಂತ ಹೇಳಿದ್ನ, ನಿನ್ನ ಬಲೆಗಳನ್ನು ಬೀಸು ಅಂತ ಹೇಳಿದ್ನ? ಜೋರಾಗಿ. Okay. Now what's Peter is saying? Simon answering said unto him, Master, we have toiled all the night, have taken nothing. Nevertheless, at thy word, I will let down the net. ಅದಕ್ಕೆ ಪ್ರತ್ಯುತ್ತರವಾಗಿ ಸೀಮೋನನು ಆತನಿಗೆ, ಗುರುವೇ, ನಾವು ರಾತ್ರಿಯೆಲ್ಲಾ ಪ್ರಯಾಸ ಪಟ್ಟೆವು, ಆದರೆ ಏನೂ ಸಿಗಲಿಲ್ಲ. ಆದಾಗ್ಯೂ ನಿನ್ನ ಮಾತಿನಂತೆ ನಾನು ಬಲೆಯನ್ನು ಬೀಸುತ್ತೇನೆ ಎಂದು ಹೇಳಿದನು. Did Jesus ask Peter to throw the nets or net? ಯೇಸು ಸ್ವಾಮಿ ಪೇತ್ರನಿಗೆ ಬಲೆಯನ್ನು ಹಾಕು ಅಂತ ಹೇಳಿದ್ನ, ಬಲೆಗಳನ್ನು ಹಾಕು ಅಂತ ಹೇಳಿದ್ನ? What Peter did? ಪೇತ್ರ ಏನ್ ಮಾಡ್ದ? Did he throw nets or net? ಆತನು ಬಲೆಗಳನ್ನು ಬೀಸಿದ್ನ ಅಥವಾ ಬಲೆಯನ್ನು ಬೀಸಿದ್ನ? Is it obedience or disobedience? ಅದು ವಿಧೇಯತೆನ ಅವಿಧೇಯತೆನ? I ask water. Tomorrow morning give me water to drink. Is it obedience or disobedience? ನಾನು ನೀರಿಗೆ ಕೇಳ್ತೀನಿ, ನಾಳೆ ನನಗೆ ನೀರ್ ಬೇಕು, ಅದು ವಿಧೇಯತೆನ ಅವಿಧೇಯತೆನ? ಇವತ್ತು ಕೊಡಬೇಕು, ನಾಳೆ ಕೊಡುತ್ತಾ, ಅದು ವಿಧೇಯತೆನ? Today I am asking water, tomorrow you give. ನಾನು ಇವತ್ತು ಕೇಳ್ತೀನಿ, ನೀ ನಾಳೆ ಕೊಡ್ತೀಯಾ? Is it obedience or disobedience? ಅದು ವಿಧೇಯತೆನ ಅವಿಧೇಯತೆನ? I ask you glass of water. ನಾನು ನಿಮಗೆ ಒಂದು ಗ್ಲಾಸ್ ನೀರ್ ಕೇಳ್ತೀನಿ, 1 teaspoon if you give. ಒಂದು ಚಮಚದಷ್ಟು ನೀರ್ ಕೊಡ್ತೀರಿ. Is it obedience or disobedience? ಅದು ವಿಧೇಯತೆನ ಅವಿಧೇಯತೆನ? ಜೋರಾಗಿ. Now listen. ಇಲ್ಲಿ ಕೇಳಿ. Very important. Now 2 people are there. ಇಲ್ಲಿ ಇಬ್ರು ಇದ್ದಾರೆ. Peter is there, Jesus is there. ಪೇತ್ರನು ಇದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ. How many people are there? ಎಷ್ಟು ಜನ ಇದ್ದಾರೆ? Both are in the shore. Both are in the same place. ಆತನು ಇಬ್ಬರು Same place, seashore only. ಇದ್ದಾರೆ. But Peter is a professional fisherman. ಯುಗದಲ್ಲಿ ಆತನು ಒಳ್ಳೆಯವನಾಗಿದ್ದನು. His father was a fisherman. ಆತನ ತಂದೆ ಕೂಡ ಮೀನುಗಾರನಾಗಿದ್ದ. His grandfather was a fisherman. ಆತನ ಅಜ್ಜ ಕೂಡ ಮೀನುಗಾರನಾಗಿದ್ದ. That is a Galilean sea. ಅದು ಒಂದು ಗೆಜರೇತಿನ ಕೆರೆಯಾಗಿತ್ತು. In sea, Galilean sea, nobody casts the net. You know, it's a very clear water. When they throw the net during the daytime, fish will see it and run away from the net. ಆ ಗೆಜರೇತಿನ ಕೆರೆಯು ಬಹಳ ಸ್ಪಷ್ಟವಾಗಿತ್ತು. ಬೆಳಗಿನ ಜಾವದಲ್ಲಿ ಯಾರಾದರೂ ಬಲೆ ಬೀಸಿದರೆ ಮೀನುಗಳು ಅದನ್ನು ನೋಡಿ ಅಲ್ಲಿಂದ ಓಡಿ ಹೋಗ್ತಾ ಇದ್ರು. Peter knows it. ಅದು ಪೇತ್ರನಿಗೆ ಗೊತ್ತಿತ್ತು. Telling Jesus, you are telling me to throw the net. I toiled all night. I didn't get even one. ಯೇಸು ಕ್ರಿಸ್ತನೇ, ನೀನು ಬಲೆಯನ್ನು ಬೀಸಲಿಕ್ಕೆ ಹೇಳ್ತಾ ಇದ್ಯಾ? ರಾತ್ರಿ ಎಲ್ಲ ನಾನು ಪ್ರಯಾಸ ಪಟ್ಟಿದ್ದೇನೆ, ಒಂದು ಮೀನು ಕೂಡ ನಾನು ಹಿಡಿಯಲಿಲ್ಲ. See, before I came to Gulbarga, I was a businessman. ನಾನು ಗುಲ್ಬರ್ಗಕ್ಕೆ ಬರೋಕ್ಕಿಂತ ಮುಂಚೆ ಒಬ್ಬ ವ್ಯಾಪಾರಿಯಾಗಿದ್ದೆ. I had a shop. ನನಗೆ ಒಂದು ಅಂಗಡಿ ಇತ್ತು. Every day I had to open the shutter and close the shutter. ಪ್ರತಿದಿನ ಶಟರ್ ಓಪನ್ ಮಾಡಬೇಕಿತ್ತು, ಕ್ಲೋಸ್ ಮಾಡಬೇಕಿತ್ತು. Some days we'll feel very happy when lot of money is there. ಕೆಲವು ದಿನ ತುಂಬಾ ಹಣ ಬಂದಾಗ ಬಹಳ ಖುಷಿ ಆಗ್ತಿತ್ತು. Some days I don't know, even one customer will not come. ಕೆಲವು ದಿನ ಒಬ್ಬ ಗ್ರಾಹಕರು ಕೂಡ ಬರ್ತಿರ್ಲಿಲ್ಲ. That is the saddest day for a businessman. ಅದು ಒಂದು ಬಹಳ ಬೇಜಾರದ ದಿನವಾಗಿರ್ತದೆ ವ್ಯಾಪಾರಿಗೆ. So Peter, that was the saddest day. ಪೇತ್ರನಿಗಾಗಿ ಆ ದಿನ ಬಹಳ ಬೇಜಾರಾದ ದಿನವಾಗಿತ್ತು. Hallelujah. Hallelujah. I'll tell you, when you are in financial trouble, everyone will run away from you. ನೀವು ಯಾವಾಗ ಹಣಕಾಸಿನ ತೊಂದರೆಯಲ್ಲಿ ಇರ್ತೀರಾ, ಎಲ್ಲರೂ ನಿಮ್ಮಿಂದ ಓಡಿ ಹೋಗ್ತಾರೆ. But I understood one thing. ಆದ್ರೆ ನನಗೆ ಒಂದು ಸಂಗತಿ ಗೊತ್ತಾಯ್ತು. Jesus loves you. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾನೆ. Let man run away, but he will come. ಮನುಷ್ಯರು ಓಡಿ ಹೋಗ್ಲಿ, ಆದ್ರೆ ಆತನು ಬರ್ತಾನೆ. See, this man is very carnally minded. ಆ ಮನುಷ್ಯನು ಬಹಳ ಒಂದು ಶಾರೀರಿಕವಾದಂತ ಮನಸ್ಸುಳ್ಳ ಮನಸ್ಸು. He is going because his mind is programmed, and he says nothing will be there.
No problem, Jesus. And because he's a preacher, no? Let me do something. Let me throw one net. He threw it. ಆತನಿಗೆ ಗೊತ್ತಿತ್ತು ಏನು ಆಗ್ಲಿಕ್ಕಿಲ್ಲ, ಆದರೂ ಆತ ಬೋಧಕನಾಗಿದ್ದಾನ, ಆತ ಹೇಳ್ತಾ ಇದ್ದೇನೆ ನಾ ಮಾಡ್ತೇನೆ. Many times ಅನೇಕ ಬಾರಿ we act like Peter. ನಾವು ಪೇತ್ರನಂತೆ ವರ್ತಿಸುತ್ತೇವೆ. We talk all the negative excuses which is available, which is not available also. ನಾವು ಎಲ್ಲಾ ನಕಾರಾತ್ಮಕ ಮಾತುಗಳನ್ನು ಬರ್ತೇವೆ, ಯಾವ ಇದೆ ಯಾವುದು ಇಲ್ಲ. We are very thorough in talking about lack, insufficiency and need. ನಾವು ಬಹಳ ಜಾಣರಾಗಿದ್ದೇವೆ, ಅಗತ್ಯಗತ್ತು ಬೇಡಿಕೆಗಳ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತೇವೆ. See, when my dad expired at the age of 13 years, when my father expired when I was 13 years old, ನಾನು 13 ವರ್ಷದವನಾಗಿದ್ದಾಗ ನನ್ನ ತಂದೆ ತೀರ್ಕೊಂಡ್ರು. we really suffered. ನಾವು ತುಂಬಾ ಕಷ್ಟಪಟ್ಟೆವು. So on Sundays, no, I will buy 250 grams mutton. ನಾನು ಭಾನುವಾರ ದಿನ 250 ಗ್ರಾಂ ಮಟನ್ ಅನ್ನು ಖರೀದಿ ಮಾಡ್ತಿದ್ದೆ. Maximum half kg. ಅಂದ ಹೆಚ್ಚಾದಂದ್ರೆ 500 ಗ್ರಾಂ, ಅರ್ಧ ಕೆಜಿ. But we are 5 children. ಅದೇ 5 ನಾವು people in the house. ಮನೆಯಲ್ಲಿ 5 ಮಂದಿ ಇದ್ದೇವೆ. I am the youngest. ನಾನು ಕೊನೆಯವನು. First sir, my mother will give instruction. All have to eat. Control yourself. ಅದಕ್ಕಾಗಿ ತಾಯಿ ಮೊದಲೇ ಹೇಳ್ತಾ ಇದ್ರು, ಎಲ್ಲರೂ ತಿನ್ಬೇಕು, ಸ್ವಲ್ಪ ತಡ್ಕೋ. Morning it will be thick gravy. ಬೆಳಿಗ್ಗೆ ನೋಡುವಾಗ ದಪ್ಪವಾದಂತ ಕರಿ ಇರ್ತದೆ. Afterwards it will become water. ನಂತರ ಅದು ನೀರಾಗಿರ್ತದೆ. We are very good, all this adjustment, training, controlling, we are very good. ಈ ಅಡ್ಜಸ್ಟ್ಮೆಂಟ್ ಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನಾವು ಬಹಳ ಜಾಣರಾಗಿದ್ದೇವೆ. Are you with me? ನೀವು ನಮ್ಮೊಂದಿಗೆ ಇದ್ದೀರಾ? But Jesus, he is God. His mind is different. Peter's mind is different. ಯೇಸು ಕ್ರಿಸ್ತನ ಮನಸ್ಸು ಬೇರೆ, ಪೇತ್ರನ ಮನಸ್ಸು ಬೇರೆ ಆಗಿದೆ. He is talking all impossibilities. ಪೇತ್ರನು ಎಲ್ಲ ಅಸಾಧ್ಯತೆಗಳನ್ನು ಮಾತಾಡ್ತಾ ಇದ್ದಾನೆ. If you talk impossibilities, you will not shift from lack, insufficiency, debt to prosperity. ನೀವು ಯಾವಾಗಲೂ ಅಸಾಧ್ಯವಾದ ಸಂಗತಿಗಳ ಬಗ್ಗೆನೇ ಮಾತನಾಡ್ತಾ ಇದ್ರೆ ನೀವು ಯಾವಾಗಲೂ ಈ ಬೇಡಿಕೆ, ಅಗತ್ಯತೆ, ಕೊರತೆಗಳಿಂದ ನೀವು ಶಿಫ್ಟ್ ಆಗುವುದೇ ಇಲ್ಲ. Not possible. ಇದು ಸಾಧ್ಯವಿಲ್ಲ. Okay, I'll give one example. ನಾನೊಂದು ಉದಾಹರಣೆ ಕೊಡ್ತೀನಿ. There is one man of God. ಒಬ್ಬ ದೇವ ಮನುಷ್ಯನಿದ್ದಾನೆ. I like his testimony so much. ಆತನ ಸಾಕ್ಷಿ ನನಗೆ ಬಹಳ ಇಷ್ಟ. He went to one city with $200. ಒಂದು ಪಟ್ಟಣಕ್ಕೆ ಆತನು $200 ಒಂದಿಗೆ ಹೋಗಿದ್ದ. 200 rupees he went. 200 ರೂಪಾಯಿಯೊಂದಿಗೆ ಆತನು ಹೋಗಿದ್ದ. He started a church. ಆತನು ಒಂದು ಸಭೆಯನ್ನು ಪ್ರಾರಂಭಿಸಿದ. Today he has his own aeroplane. ಇವತ್ತು ಆತನಿಗೆ ಅವನ ಸ್ವಂತವಾದಂತ ಒಂದು ಏರೋಪ್ಲೇನ್ ಇದೆ. Hello, are you with me? ನಿಮ್ಮ ಒಂದಿಗೆ ಇದ್ದೀರಾ? He preaches all over the world. ಆತನು ಇಡೀ ಲೋಕವೆಲ್ಲ ಆತನು ಪ್ರಚಾರ ಮಾಡ್ತಾನೆ. And very recently I heard him. ನಾನು ಈ ಸದ್ಯದಲ್ಲಿ ಆತನು ಕೇಳಿದೆ. In his city he purchased 2 shopping malls. ಆತನದೇ ಪಟ್ಟಣದಲ್ಲಿ ಆತನು 2 ಶಾಪಿಂಗ್ ಮಾಲ್ ಅನ್ನು ಖರೀದಿ ಮಾಡಿದ. 2 biggest shopping malls he purchased. ಅತಿ ದೊಡ್ಡವಾದಂತ ಶಾಪಿಂಗ್ ಮಾಲ್ ಅನ್ನು ಆತನು ಖರೀದಿಸಿದ. Who? ಯಾರು? One pastor. ಒಬ್ಬ ಪಾಸ್ಟರ್. Can you think, is it possible? ನೀವು ಯೋಚಿಸ ಮಾಡಬಹುದಾ? ಅದು ಸಾಧ್ಯನಾ? Can you think? ಅದನ್ನು ಯೋಚಿಸ ಮಾಡಬಹುದಾ? You becoming a owner of Asian Mall and Arcade? ನೀವು ಯೋಚನೆ ಮಾಡಬಹುದಾ? ನೀವು ಆರ್ಕಿಡ್ ಮಾಲ್, ಏಷ್ಯನ್ ಮಾಲ್ದು ನೀವು ಮಾಲೀಕರಾಗಿರ್ತೀರಿ ಎಂಬುದಾಗಿ? ಎಷ್ಟು ಕಷ್ಟ ಆಗ್ತದಲ್ಲ? ಯಾಕೆ? Because we are seeing from Peter's perspective. ನಾವು ಯಾಕಂದ್ರೆ ನಾವು ಪೇತ್ರನ ದೃಷ್ಟಿಕೋನದಲ್ಲಿ we all believe God. ನಾವೆಲ್ಲರೂ ದೇವರನ್ನು ನಂಬ್ತೇವೆ. But our mind is like Peter. ಆದ್ರೆ ನಮ್ಮ ಮನಸ್ಸು ಪೇತ್ರನ ಮನಸ್ಸಿನಂತಿದೆ. You will tell 100 excuses. ನೀವು 100 ನೆವಗಳನ್ನು ಹೇಳ್ತೀರಿ. ಶಾಪಿಂಗ್ ಮಾಲ್ ಈಸಿಯಾ ತಗೋದು, ಎಷ್ಟು ಕಷ್ಟ, ಎಷ್ಟು ಕೋಡಿ ಬೇಕು, ಅಷ್ಟು ಎಲ್ಲಿ ರೊಕ್ಕ ಎಲ್ಲಿ ಹೋಗ್ಬೇಕು? 24 hours you work also, money is not enough. 24 ತಾಸು ದುಡಿದ್ರೆ ಕೂಡ ಹಣ ಸಾಕಾಗುವುದಿಲ್ಲ. That is what Peter is telling. ಅದಕ್ಕಾಗಿ ಪೇತ್ರನು ಹೇಳ್ತಾನೆ, Lord, I toiled all night. ದೇವರೇ, ನಾನು ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದೇನೆ. The whole world will tell you toil whole day, only you will get money. ಲೋಕ ಹೇಳ್ತದೆ, ನೀ ರಾತ್ರಿ ಇಡೀ ದಿನ ನೀನು ಪ್ರಯಾಸ ಪಟ್ಟರೆ ನಿನಗೆ ಸಿಗುವುದು. ದುಡಿಬೇಕು. Listen. Now we need mind of Christ. ನಮಗೆ ಕ್ರಿಸ್ತನ ಮನಸ್ಸು ಬೇಕು. Come with me to Philippians quickly. 1 Corinthians 2nd chapter. 1ನೇ ಕೊರಿಂಥ verse 16. 1 Corinthians 2nd chapter verse 16. 1ನೇ ಕೊರಿಂಥ 2ನೇ ಅಧ್ಯಾಯ 16ನೇ ವಚನ. ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವರು ಯಾರು? ನಮಗಾದರೂ ಕ್ರಿಸ್ತನ ಮನಸ್ಸು ಇರುತ್ತದೆ. Who has known the mind of the Lord that he may instruct him? But we have the mind of Christ.
Say in English, we have the mind of Christ. ನಮಗೆ ಕ್ರಿಸ್ತನ ಮನಸ್ಸು ಇದೆ. Say, I have the mind of Christ. Loudly lift up your hand and say, I have the mind of Christ. ಕೈಗಳನ್ನೆತ್ತುತ್ತಾ ಹೇಳಿ, ನನಗೆ ಕ್ರಿಸ್ತನ ಮನಸ್ಸು ಇದೆ. See, to possess what grace provides to operate faith, mind of Christ is very important. ಕೃಪೆಯಿಂದ ಸಮೃದ್ಧಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನಮಗೆ ಕ್ರಿಸ್ತನ ಮನಸ್ಸು ಬೇಕು, ನಂಬಿಕೆಯಲ್ಲಿ ಕಾರ್ಯ Now come ಮಾಡುವುದಕ್ಕಾಗಿ. with me to Philippians 2nd chapter. ಈಗ ನಾವು ಫಿಲಿಪಿಯ 2ನೇ ಅಧ್ಯಾಯಕ್ಕೆ ಬರೋಣ. Let this mind be in you, which was also in Christ Jesus. Philippians 2nd chapter, verse 5. 2ನೇ ಅಧ್ಯಾಯ Verse 5. 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸೇ ನಿಮ್ಮಲ್ಲಿ ಇರಲಿ. Yeah, look here. There it says we have a mind of Christ. ಅಲ್ಲಿ ಹೇಳ್ತದೆ ನಮಗೆ ಯೇಸು ಕ್ರಿಸ್ತನ ಮನಸ್ಸು ಇದೆ. Then here it says, let this mind be in you, which is a mind of Christ. ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲೂ ಇರಲಿ. ಎಷ್ಟು ಸಾರಿ ಓದಿದಲ್ಲ ಅರ್ಥ ಆಗಲ್ಲ. You have to listen to me, only then you will understand. ಎಷ್ಟು ಸಾರಿ ನೀವು ಅದು ಓದಿ ನಿಮ್ಗೆ ಅರ್ಥ ಆಗಲ್ಲ, ನನ್ನನ್ನು ಕೇಳಬೇಕು ನೀವು. Listen. ಇಲ್ಲಿ ಕೇಳ್ರಿ. To explain only I am there. ಇಲ್ಲಿ ವಿವರಿಸುವುದಕ್ಕಾಗಿ ಇದ್ದೇನೆ. In your spirit you are a new creation. ನಿಮ್ಮ ಆತ್ಮದಲ್ಲಿ ನೀವು ನೂತನವಾದ ಮನುಷ್ಯರಾಗಿದ್ದೀರಿ. You have a mind of Christ. ನಿಮ್ಮಲ್ಲಿ ಕ್ರಿಸ್ತನ ಮನಸ್ಸು ಇದೆ. But this mind should change. ಆದ್ರೆ ಈ ಮನಸ್ಸು ಬದಲಾಗಬೇಕು. Hallelujah. Hallelujah. That's why you should listen to message. You should read Bible. You should pray in tongues. ಅದಕ್ಕಾಗಿ ನೀವು ಸಂದೇಶಗಳನ್ನು ಕೇಳಬೇಕು, ವಾಕ್ಯಗಳನ್ನು ಓದಬೇಕು, ನೀವು ಪ್ರಾರ್ಥನೆ ಮಾಡಬೇಕು. It's a process. ಅದು ಒಂದು ಕಾರ್ಯವಾಗಿದೆ. See, for example, how to explain. Okay, let me say. See, I come from Chennai. ನಾನು ಚೆನ್ನೈಯಿಂದ ಬಂದಿದ್ದೇನೆ. Our eating habit is totally different. ನಮ್ಮ ತಿನ್ನುವಂತ ಒಂದು ವಿಧಾನ ಎಲ್ಲ ಅದು ಸಂಸ್ಕೃತಿ ಬಹಳ ಬೇರೆದಾಗಿದೆ. I never ate chapati for lunch or dinner all through my life there. I never ate. ಚಪಾತಿಯನ್ನು ನಾನು Roti, nothing will eat in the dinner or lunch. ನಾನು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಚಪಾತಿ ಎಂದು ತಿನ್ನಲ್ಲ, ಅಲ್ಲಿ ಆ ಕಡೆ ತಿನ್ನಲ್ಲ. All we know is they will pour rice in our plate. ನಮ್ಮ ಪ್ಲೇಟ್ ನಲ್ಲಿ ಅವ್ರು ರೈಸ್ ಅನ್ನು ಹಾಕ್ತಾರೆ. And no limit, unlimited it will be. ಅದಕ್ಕೆ ಯಾವ ಮಿತಿ ಇಲ್ಲ. Compulsory sambar, rasam and curd should be there. ಕಡ್ಡಾಯವಾಗಿ ಸಾಂಬಾರ್, ರಸಂ ಮತ್ತೆ ಅಲ್ಲಿ ಮೊಸರು ಇರಬೇಕು. 23 years this mind is trained like that. 23 ವರ್ಷ ನನ್ನ ಮನಸ್ಸು ಆ ರೀತಿಯಾಗಿ ತರಬೇತಿಗೊಂಡಿದೆ. But when I came here, I have no option, but still I was not willing to eat chapati. ಇಲ್ಲಿ ನನಗೆ ಬಂದಾಗ ಯಾವ ಆಯ್ಕೆ ಇರಲಿಲ್ಲ, ಆದ್ರೂ ನನಗೆ ಚಪಾತಿ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. Every meal in our hostel they'll give chapati, but I will not take. ಪ್ರತಿ ಊಟಕ್ಕೆ ಇಲ್ಲಿ ಹಾಸ್ಟೆಲ್ ಚಪಾತಿ ಕೊಡ್ತಾ ಇದ್ರು, ನಾನು ತಿಂತಿರ್ಲಿಲ್ಲ. It took a lot of time for me. ಅದಕ್ಕೆ ತುಂಬಾ ಸಮಯ ತೆಗೆದುಕೊಂಡಿತ್ತು. 10 years, maybe after marriage, 15 years afterwards I started eating chapati. 15 ವರ್ಷದ ನಂತರ ನಾನು ಚಪಾತಿ ತಿನ್ಲಿಕ್ಕೆ ಆರಂಭಿಸಿದೆ. It takes time to shift. ಅದು ಶಿಫ್ಟ್ ಆಗ್ಲಿಕ್ಕೆ ನಮಗೆ ಸಮಯ ತೆಗೆದುಕೊಳ್ತದೆ. You know, because our mind is programmed by the world. ಯಾಕಂದ್ರೆ ನಮ್ಮ ಮನಸ್ಸು ಈ ಲೋಕದಿಂದ ನಾವು ತರಬೇತಿ ಹೊಂದಿದ್ದೇವೆ. Can you imagine one pastor owning 2 shopping malls? ನೀವು ಯೋಚನೆ ಮಾಡಬಹುದಾ, ಒಬ್ಬ ಪಾಸ್ಟರ್ 2 ಶಾಪಿಂಗ್ ಮಾಲ್ ಅನ್ನು ಖರೀದಿ ಮಾಡುವುದನ್ನ? His barber asked him in salon, why do you need shopping mall? ಬಾರ್ಬರ್ ಕೇಳಿದ್ನಂತೆ, ನಿನಗೆ ಯಾಕೆ ಬೇಕು 2 ಶಾಪಿಂಗ್ ಮಾಲ್ಗಳು? He says, I have to take gospel to the world, I need money. ಯಾಕಂದ್ರೆ ನನಗೆ ಲೋಕವೆಲ್ಲ ಸುವಾರ್ತೆ ತೆಗೆದುಕೊಂಡು ಹೋಗ್ಬೇಕು, ನನಗೆ ಹಣ ಬೇಕು. Hallelujah. Hallelujah. Rather we were trained in the wrong way. ನಾವು ಹೇಳ್ಬೇಕಂದ್ರೆ ನಾವು ಕೆಟ್ಟವಾದ ರೀತಿಯಲ್ಲಿ ನಾವು ತರಬೇತಿಗೊಂಡಿದ್ದೇವೆ. They told me, if you come for ministry, better be ready. Sometimes you will have food, sometimes you will not have food. ನೀವು ಸೇವೆಗೆ ಬರ್ತಾ ಇದೆ ಅಂದ್ರೆ ಜಾಗೃತೆಯಾಗಿರು, ಕೆಲವೊಮ್ಮೆ ನಿನಗೆ ಊಟ ಇರ್ತದೆ, ಕೆಲವೊಮ್ಮೆ ನಿನಗೆ ಊಟ ಇರಲ್ಲ. That is not mind of Christ. ಅದು ಕ್ರಿಸ್ತನ ಮನಸ್ಸಲ್ಲ. Today I met one pastor. My heart broke when I heard his story. ಇವತ್ತು ಒಬ್ಬ ಪಾಸ್ಟರ್ ಭೇಟಿಯಾದೆ, ಅವ್ರ ಮಾತುಗಳನ್ನು ಕೇಳಿ ನನಗೆ ಹೃದಯ ಮುರಿದಂತಾಯ್ತು. Excellent man. ಬಹಳ ಒಳ್ಳೆ ಮನುಷ್ಯ, anointed person. ಅಭಿಷಕ್ತದ ಮನುಷ್ಯ. 15 villages is working it seems. 50 ಹಳ್ಳಿಗಳಲ್ಲಿ ಆತನು ಕೆಲಸ ಮಾಡ್ತಾ ಇದ್ದಾನೆ. But he says, I worked in the organizations where he worked is big names. ಯಾವ ಸಂಸ್ಥೆಯಲ್ಲಿ ಆತನು ಕೆಲಸ ಮಾಡ್ತಾ ಇದ್ದ ಅವರಿಗೆ ದೊಡ್ಡ ದೊಡ್ಡ ಹೆಸರುಗಳಿವೆ. Today all the funds which supposed to come from foreign is stopped, so they also stopped his support. He started living now by faith. ಹೊರ ದೇಶದಿಂದ ಬರಬೇಕಾದಂತ ಹಣ ಸಾಯು ನಿಂತು ಹೋಗಿದೆ, ಸಂಸ್ಥೆಯದು ಕೊಡುವುದನ್ನು ನಿಂತಿದೆ ಎಂಬುದಾಗಿ ಹೇಳಿದ್ರು. He put his
daughter in a government school. ಆತನು ಅವಳ ಮಗಳನ್ನು ಸರ್ಕಾರಿ ಶಾಲೆಗೆ I ಹಾಕಿದ್ದಾನೆ. said, why? ನಾನು ಕೇಳಿದೆ ಯಾಕೆ? I can't afford. ಯಾಕಂದ್ರೆ ನನಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ I ಇಲ್ಲ. said, who said you can't afford? ಯಾರು ಹೇಳಿದ್ರು ನಿಮಗೆ ನೋಡ್ಕೊಳ್ಳಿಕ್ಕೆ ಆಗಲ್ಲ ಎಂಬುದಾಗಿ? Everybody said, full-time ministry means can't afford. ಎಲ್ಲರೂ ಹೇಳಿದ್ದಾರೆ ಫುಲ್ ಟೈಮ್ ಮಿನಿಸ್ಟ್ರಿ ಅಂದ್ರೆ ನೀವು ಎಲ್ಲವನ್ನೂ ನೋಡ್ಕೊಳ್ಳಿಕ್ಕೆ ಆಗಲ್ಲ. Well, you got it wrong. ಆದ್ರೆ ಅದನ್ನು ನಾವು ತಪ್ಪಾಗಿ ತಿಳ್ಕೊಂಡ್ವಿ. See, what he is telling is out of experience. ಆತನು ಹೇಳುವುದನ್ನ ಅನುಭವದಲ್ಲಿ ಹೇಳ್ತಾ ಇದ್ದಾನೆ. 10 years in the ministries, now he is struggling to give education for child. 10 ವರ್ಷ ಸೇವೆಯಲ್ಲಿದ್ದಾರೆ, ಈಗ ಮಗಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಆತನು ಕಷ್ಟಪಡ್ತಾ ಇದ್ದಾನೆ. Why? ಯಾಕೆ? Mind of Christ is in the spirit, not here. ಯೇಸು ಕ್ರಿಸ್ತನ ಮನಸ್ಸು ಆತ್ಮದಲ್ಲಿದೆ, ಇಲ್ಲಿ ಇಲ್ಲ. Now let me explain what is mind of Christ. ಈಗ ನಿಮಗೆ ನಾನು ಅರ್ಥ ಮಾಡಿಸ್ತೀನಿ ಕ್ರಿಸ್ತನ ಮನಸ್ಸು ಅಂದ್ರೆ. Same Peter's story, okay? ಪೇತ್ರನ ಕತೆ. But Peter's excuse we all can agree, yes or no? ಪೇತ್ರ ಕೊಡುವಂತ ನೆವ ನಾವೆಲ್ಲರೂ ಒಪ್ಪಿಕೊಳ್ಬಹುದು, ಹೌದಾ Yes ಇಲ್ವಾ? or no? ಹೌದಾ ಇಲ್ವಾ? Yeah, but why? How dare Jesus can say, launch out into deep, cast the nets? How it is possible? ಯೇಸು ಕ್ರಿಸ್ತನು ಇದನ್ನು ಹೇಳಿಕೆ ಹೇಗೆ ಸಾಧ್ಯ? ನೀನು ಆಳಕ್ಕೆ ಹೋಗಿ ನಿನ್ನ ಬಳೆಗಳನ್ನು ಬೀಸು. When no one can get, but Jesus is telling you do it. ಯಾರಿಗೂ ಸಿಗದ ಇರುವಾಗ ಯೇಸು ಕ್ರಿಸ್ತನು ಹೇಳ್ತಾರೆ ನೀನು ಅದನ್ನು ಮಾಡು. When Peter threw the net, one net, there was so much catch, his net was breaking, boat was sinking. He's calling his friends to come and help. ಯಾವಾಗ ಪೇತ್ರನು ಬಲೆಯನ್ನು ಬೀಸಿದನು, ಆ ಬಲೆ ತುಂಬಿತ್ತು, ಅದು ಹರಿದು ಹೋಗ್ತಾ ಇತ್ತು, ಆತನ ದೋಣಿ ಕೂಡ ತುಂಬಿತ್ತು, ಆತ ದೋಣಿ ಮುಳುಗ್ಲಿಕ್ಕಿತ್ತು, ಆತನ ಜನರ ಸಹಾಯವನ್ನು ಕೇಳ್ತಾನೆ. Listen, what I'm saying is very important, okay? ನಾನು ಹೇಳ್ತಾ ಇರೋದನ್ನು ಬಹಳ ಗಮನವಿಟ್ಟು ಕೇಳಿ. What is the difference between mind of Peter and mind of Christ? ಕ್ರಿಸ್ತನ ಮನಸ್ಸಿಗೂ ಮತ್ತು ಪೇತ್ರನ ಮನಸ್ಸಿಗೆ ಇರುವಂತ ವ್ಯತ್ಯಾಸ ಏನು? Peter, when he threw the net, he waited for the fish to come. ಪೇತ್ರನು ಬಲೆ ಹಾಕಿದಾಗ ಆತನು ಮೀನುಗಳನ್ನು ಬರುವುದನ್ನು ಕಾಯ್ತಾ ಇದ್ದ. But Jesus is different. ಆದ್ರೆ ಯೇಸು ಕ್ರಿಸ್ತನು ಬೇರೆ. He is not wait on the mercy of the fish. ಆತನು ಆ ಒಂದು ಮೀನಿನ ದಯೆಗೋಸ್ಕರ ಅವನು ಕಾಯ್ತಾ ಇಲ್ಲ. Okay, I'll explain it. ನಾನು ಅದನ್ನು ವಿವರಿಸ್ತೇನೆ. Genesis 1st chapter, quickly. ಆದಿಕಾಂಡ 1ನೇ ಅಧ್ಯಾಯ verse 28. 28ನೇ ವಚನ. Here God created man in his own image. ಇಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ Male ಮಾಡಿದನು. and female he created. ಗಂಡು ಹೆಣ್ಣಾಗಿ ಆತನು ಸೃಷ್ಟಿಸಿದ. Then verse 28 he says, God blessed them. God said unto them, be fruitful and multiply and replenish the earth. Subdue it. Have dominion over the fish of the sea, over the fowl of the air, over every living thing that moveth upon the earth. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನೇ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು. Now all of you look here. ಎಲ್ಲರೂ ಇಲ್ಲಿ ಕಡೆ ನೋಡ್ರಿ, Look, this is very important. ಇದು ಬಹಳ ಮುಖ್ಯ. When he blessed him, says, be fruitful, multiply, replenish the earth, subdue it, have dominion over everything. Fish of the sea which swims, birds of the air which flies, and things which creep. Have dominion, have authority over everything. ಆತನು ಮನುಷ್ಯನು ಆಶೀರ್ವದಿಸಿದಾಗ ಅಭಿವೃದ್ಧಿ ಹೊಂದಿರಿ, ವಶ ಮಾಡಿಕೊಳ್ಳಿರಿ, ಆಕಾಶದಲ್ಲಿಯೂ ಭೂಮಿ ಮೇಲೆಯೂ ನೀರಿನ ಮೇಲಿರುವ ಎಲ್ಲದರ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ಹೇಳಿದ. We should live like this. ನಾವು ಈ ರೀತಿಯಾಗಿ ಜೀವಿಸಬೇಕು. We should exercise authority over fish, birds, and the things which creepeth. ನಾವು ಪಕ್ಷಿಗಳ ಮೇಲೆಯೂ ಮೀನುಗಳ ಮೇಲೆ ಈ ಎಲ್ಲಾ ಸೃಷ್ಟಿಗಳ ಮೇಲೆಯೂ ನಾವು ನಮ್ಮ ಅಧಿಕಾರವನ್ನು ಕಾರ್ಯ ಮಾಡಬೇಕು. Peter was not exercising authority. ಪೇತ್ರನು ತನ್ನ ಅಧಿಕಾರವನ್ನು ಕಾರ್ಯದಲ್ಲಿ ತರ್ತಾ ಇರಲಿಲ್ಲ. Peter was talking his grandfather's experience. ಪೇತ್ರನು ತನ್ನ ಅಜ್ಜನ ಅನುಭವವನ್ನು ಮಾತನಾಡುತ್ತಾ ಇದ್ದ. Jesus is different. ಆದರೆ ಯೇಸು ಕ್ರಿಸ್ತನು ವ್ಯತ್ಯಾಸವಾಗಿದ್ದಾನೆ. He wants to dominate the fish of the sea. ಯೇಸು ಕ್ರಿಸ್ತನು ಆ ಮೀನಿನ ಮೇಲೆ He says, launch out the deep and cast the nets, means he is commanding the fish, come to my net now. ಯಾವಾಗ ಆತನು ಹೇಳ್ತಾನೆ ಆಳಕ್ಕೆ ಹೋಗಿ ನಿನ್ನ ಬಲೆಗಳನ್ನು ಬೀಸುವಾಗ ಎಂದು ಹೇಳುವಾಗ ಆತನು ಮೀನಿಗೆ ಆಜ್ಞೆ ಮಾಡ್ತಾನೆ, ಎಲ್ಲಾ ಮೀನುಗಳೇ ನೀವು ಬಲೆಯಲ್ಲಿ ಬನ್ನಿರಿ. That net become like a magnet.
ಆ ಒಂದು ಬಲೆಯು ಒಂದು ಮ್ಯಾಗ್ನೆಟ್ ತರ ಕಾರ್ಯ ಮಾಡ್ತಾ ಇತ್ತು. The fish which was running away is coming towards it. ಯಾವ ಮೀನುಗಳು ಆ ಕಡೆ ಓಡ್ತಾ ಇದ್ವು ಅವೆಲ್ಲ ಬಲೆ ಕಡೆಗೆ ಬರ್ತಾ ಇತ್ತು. Hallelujah. Hallelujah. Mind of Christ makes you a blessing, makes you a magnet for the blessing. ಈ ಕ್ರಿಸ್ತನ ಮನಸ್ಸು ನಿಮಗೆ ಒಂದು ಮ್ಯಾಗ್ನೆಟ್ ಆಗಿ ಮಾಡ್ತದೆ, ಆಶೀರ್ವಾದಗಳಿಗೋಸ್ಕರ ಒಂದು ಮ್ಯಾಗ್ನೆಟ್ ಆಗಿ ಮಾಡ್ತದೆ. Hallelujah. Hallelujah. Are you with me? ನೀವು ನಮ್ಮೊಂದಿಗಿದ್ದೀರಾ? If you have a shop, if you have a hotel, you should not wait whether customer will come or not. ನಿಮಗೆ ಒಂದು ಅಂಗಡಿ ಇದೆ ಅಥವಾ ಒಂದು ಹೋಟೆಲ್ ಇದೆ ಅಂದ್ರೆ ಯಾರು ಗ್ರಾಹಕರು ಬರ್ತಾರೆ ಎಂಬುದಾಗಿ ನೋಡ್ತಾ ಇರಬಾರ್ದು. Waiting for customer, every hotel owner will do. ಗ್ರಾಹಕರಿಗೆ ಕಾದುಕೊಂಡು ಕೂತ್ಕೊಳ್ಳೋದು ಎಲ್ಲ ಹೋಟೆಲ್ನವರು ಮಾಡ್ತಾರೆ. You should exercise authority. ನೀವು ನಿಮ್ಮ ಅಧಿಕಾರವನ್ನು ಚಲಾಯಿಸಬೇಕು. When you exercise authority, ನೀವು ನಿಮ್ಮ ಅಧಿಕಾರವನ್ನು ಚಲಾಯಿಸಿದಾಗ all the 10 hotel customers will come to your hotel. ಎಲ್ಲ 10 ಹೋಟೆಲ್ ಹೋಗುವ ಎಲ್ಲ ಗ್ರಾಹಕರು ನಿಮ್ಮ ಕಡೆಗೆ ಬರ್ತಾರೆ. Amen. Amen. Are you here? ನೀವು ಇಲ್ಲಿದ್ದೀರಾ? We are supposed to use authority. ನಾವು ನಮ್ಮ ಅಧಿಕಾರವನ್ನು ಉಪಯೋಗಿಸಬೇಕು. Mind of Christ. ಕ್ರಿಸ್ತನ ಮನಸ್ಸು. When you do it, ಇದನ್ನು ಮಾಡುವಾಗ we become like a magnet. Blessings just come upon us. Blessings will overtake us. ನಾವು ಒಂದು ಮ್ಯಾಗ್ನೆಟ್ ತರ ಇರ್ತೀವಿ, ಆಶೀರ್ವಾದಗಳು ನಮ್ಮ ಹಿಂದೆ ಬರ್ತದೆ. Amen. ಆಮೆನ್. Okay, one scripture. ಒಂದು ವಾಕ್ಯ Deuteronomy 28. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ verse 2. 2ನೇ ವಚನ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 2ನೇ ವಚನ. Deuteronomy 28 verse 2. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 2ನೇ ವಚನ. And all these blessings shall come on you and overtake you if thou shalt hearken unto the voice of the Lord thy God. ನೀನು ನಿನ್ನ ದೇವರಾದ ಕರ್ತನ ವಾಕ್ಯವನ್ನು ಕೇಳಿದರೆ ಈ ಎಲ್ಲಾ ಆಶೀರ್ವಾದಗಳು ನಿನ್ನ ಮೇಲೆ ಬಂದು ನಿನಗೆ ಪ್ರಾಪ್ತವಾಗುವವು. Okay, say in English, all these blessings shall come upon me and overtake me. ಎಲ್ಲಾ ಆಶೀರ್ವಾದಗಳು ನನ್ನ ಮೇಲೆ ಬರುವುದು, ಎಲ್ಲಾ ಆಶೀರ್ವಾದಗಳು ನನಗೆ ಪ್ರಾಪ್ತವಾಗುವುದು. Hallelujah. This, if you obey the word of God, it is written. ಇಲ್ಲಿ ಹೇಳ್ತದೆ ನೀವು ದೇವರ ವಾಕ್ಯವನ್ನು ಕೇಳಿದರೆ ಎಂಬುದಾಗಿ. But according to the New Testament, ಅದು ಹೊಸ ಒಡಂಬಡಿಕೆ, because Christ has redeemed us from the curse of the law, ನಾವು ಯೇಸು ಕ್ರಿಸ್ತನು ನಮ್ಮನ್ನು ಎಲ್ಲಾ ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿದ ಕಾರಣ all the blessings shall come upon me ಎಲ್ಲಾ ಆಶೀರ್ವಾದಗಳು ನನ್ನ ಮೇಲೆ ಬರುತ್ತದೆ and overtake me. ಮತ್ತು ನನಗೆಲ್ಲವೂ ಪ್ರಾಪ್ತವಾಗ್ತದೆ. Amen. ಆಮೆನ್. Are you with me? ನೀವು When I ನಮ್ಮೊಂದಿಗಿದ್ದೀರಾ? say come upon me, overtaken means natural realm, with your eyes. ನಾನು ಯಾವಾಗ ನಿಮ್ಮ ಮೇಲೆ ಬರ್ತದೆ ನಿಮಗೆ ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳುವಾಗ ಅದು ನೀವು ಕಣ್ಣಿಗೆ ಕಾಣುವಂತ ಲೋಕದಲ್ಲಿ ನೋಡ್ತೀರಿ. Hallelujah. Hallelujah. Are you with me? ನೀವು ನಮ್ಮೊಂದಿಗಿದ್ದೀರಾ? Say, I am a blessing magnet. ನಾನು ಆಶೀರ್ವಾದದ ಮ್ಯಾಗ್ನೆಟ್ ಆಗಿದ್ದೇನೆ. My Christ has redeemed me from the curse of the law. All the blessings shall come upon me and overtake me. ಕ್ರಿಸ್ತನು ನನ್ನನ್ನು ಎಲ್ಲಾ ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿದ ಕಾರಣ ಎಲ್ಲಾ ಆಶೀರ್ವಾದಗಳು ನನ್ನ ಮೇಲೆ ಬರುವುದು, ಎಲ್ಲಾ ಆಶೀರ್ವಾದಗಳು ನನಗೆ ಪ್ರಾಪ್ತವಾಗುವುದು. All you need is a mind of Christ. ನಿಮಗೆ ಬೇಕಾಗಿದ್ದು ಇಷ್ಟೇ, ಕ್ರಿಸ್ತನ ಮನಸ್ಸು. It's a process. I took lot of time. I should not take lot of time. When you know it's the word of God, we should shift immediately. When your mind is shifted, you are shifting from lack, debt, insufficiency to abundance. ಇದು ಒಂದು ಕಾರ್ಯವಿದೆ, ಸಮಯ ತೆಗೆದುಕೊಳ್ತಾ ದೇವರ ವಾಕ್ಯದ ಪ್ರಕಾರ ಸಮಯ ತೆಗೆದುಕೊಳ್ಳುವುದಿಲ್ಲ. ಇದು ನೀವು ಅರ್ಥ ಮಾಡಿಕೊಂಡಾಗ ಈ ಅಗತ್ಯತೆ, ಬೇಡಿಕೆ ಇವುಗಳಿಂದ ನೀವು ಆ ಕಡೆ ಶಿಫ್ಟ್ ಆಗ್ತೀರಿ. Hallelujah. Hallelujah. Say, I have the mind of Christ. I will exercise dominion over everything. All the blessings comes upon me and overtakes me. ನನಗೆ ಕ್ರಿಸ್ತನ ಮನಸ್ಸು ಇದೆ. ನಾನು ಎಲ್ಲದರ ಮೇಲೆ ದೊರೆತನ ಮಾಡ್ತೇನೆ. ನನಗೆ ನನ್ನ ಮೇಲೆ ಎಲ್ಲ ಆಶೀರ್ವಾದಗಳು ಬರುವವು. ಎಲ್ಲ ಆಶೀರ್ವಾದಗಳನ್ನು ನಾನು ಪ್ರಾಪ್ತ ಮಾಡುತ್ತೇನೆ. When you go out, you should not talk lack, insufficiency,
impossibilities. ನೀವು ಹೊರಗೆ ಹೋದಾಗ ಕೊರತೆಗಳ ಬಗ್ಗೆ, ಅಸಾಧ್ಯತೆಗಳ ಬಗ್ಗೆ ಮಾತಾಡಬಾರ್ದು. No, I am talking which is common. No, which is common you should not talk. ಇಲ್ಲ, ನಾ ಸಾಮಾನ್ಯವಾದ ಮಾತುಗಳು ಇಲ್ಲ, ಸಾಮಾನ್ಯವಾದ ಮಾತುಗಳು ಸಹ ನೀವು ಮಾತಾಡಬಾರ್ದು. You should talk like Christ. ನೀವು ಕ್ರಿಸ್ತನ ಹಾಗೆ ಮಾತಾಡಬೇಕು. Hallelujah. Hallelujah. Supernaturally that day they caught the fish. ಅಸಾಧಾರಣವಾಗಿ ದೇವರು ಆ ದಿನ ನಿಮಗೆ ಅದು ಒದಗಿಸಿಕೆಯನ್ನು ಕೊಡುತ್ತಾರೆ. That day they got the fish. ಅದೇ ದಿನ ಅವರಿಗೆ ಆ ಮೀನುಗಳು ಸಿಕ್ಕಿತು. It is impossible. ಅದು ಅಸಾಧ್ಯವಾಗಿತ್ತು. It become possible. ಅದು ಸಾಧ್ಯವಾಯಿತು. Because he exercised dominion. ಯಾಕಂದ್ರೆ Jesus exercised dominion. ಆತನು ತನ್ನ ಅಧಿಕಾರವನ್ನು ಆತನು ಉಪಯೋಗಿಸಿದ. I am not saying you will not have need. ನಾನು ಹೇಳ್ತಾ ಇಲ್ಲ ನಿಮಗೆ ಬೇಡಿಕೆಗಳು I ಇರುವುದಿಲ್ಲ am not ಎಂಬುದಾಗಿ. saying you will not have problem. ನಾನು ಹೇಳ್ತಾ ಇಲ್ಲ ನಿಮಗೆ ಸಮಸ್ಯೆ ಇರುವುದಿಲ್ಲ. How do you react? ಅದು ನೀವು ಹೇಗೆ ಪ್ರತಿಕ್ರಿಯೆ ಕೊಡ್ತೀರಿ? Like Peter or like Jesus? ಪೇತ್ರನ ಹಾಗೇನಾ ಅಥವಾ ಕ್ರಿಸ್ತನ ಹಾಗೇನಾ? Let's be like Jesus. ನಾವು ಯೇಸು ಕ್ರಿಸ್ತನಂತೆ ಇರೋಣ. Shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Every hand be lifted up. You know, you don't need much time, my friend. ನಿನಗೆ ಹೆಚ್ಚು ಸಮಯ ಬೇಡ ನನ್ನ ಸ್ನೇಹಿತನೇ. Peter obeyed, immediately he saw the result. ಪೇತ್ರನು ವಿಧೇಯನಾದನು, ತಕ್ಷಣವೇ ಆತನು ಅದ್ಭುತವನ್ನು ಕಂಡನು. Partially he obeyed, he saw the result. ಆತನು ಪೂರ್ಣವಾಗಿ ವಿಧೇಯತೆ ತೋರಿಸಿಲ್ಲ ಅಂದನು, ಆತನ ಅದ್ಭುತವನ್ನು ಕಂಡನು. You will see the result immediately. ನೀವು ಅದರ ಫಲಿತಾಂಶ ಬೇಗನೆ ನೋಡ್ತೀರಿ. You just do what God says. ದೇವರು ಮಾಡಲಿಕ್ಕೆ ಹೇಳುವುದನ್ನು ನೀನು ಮಾಡು. Every hand be lifted up. ಪ್ರತಿಯೊಂದು ಕೈಗಳು ಎತ್ತಲ್ಪಡಲಿ. Thank God for financial breakthrough in your life. ದೇವರು ಮಾಡುವಂತ ಹಣಕಾಸಿನ ಅದ್ಭುತ ದೇವರಿಗೆ ಸ್ತೋತ್ರ ಮಾಡಿರಿ. Thank God you are going to have financial breakthrough. ದೇವರಿಗೆ ಸ್ತೋತ್ರ ಮಾಡಿರಿ. ನಂಬಿಕೆ ಮೂಲಕ ನೀವು ಹಣಕಾಸಿನ ಅದ್ಭುತಗಳು ಹೊಂದಿಕೊಳ್ತೀರಿ. Oh, thank God by faith your bank accounts will be filled with plenty. ನಂಬಿಕೆ ಮೂಲಕ ಸ್ತೋತ್ರ ಮಾಡಿರಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ತುಂಬಿ ತುಳುಕ್ತದೆ ಎಂಬುದಾಗಿ. Thank God by faith good measure pressed down shaken together men will come and pour into your bosom. ನಂಬಿಕೆ ಮೂಲಕ ದೇವರಿಗೆ ಸ್ತೋತ್ರ ಮಾಡಿರಿ. ತುಂಬಾ ಅಳತೆಯಿಂದ ಹೊರಚೆಲ್ಲುವ ಹಾಗೆ ಜಡೆದು ಅಲ್ಲಾಡಿಸಿ ಜನರು ನಿಮಗೆ ತಂದು ಕೊಡುತ್ತಾರೆ ಎಂಬುದಾಗಿ. All your dreams, your children's dreams, God has given you the power to get wealth to fulfill it. ನಿಮ್ಮ ಕನಸುಗಳು, ನಿಮ್ಮ ಮಕ್ಕಳ ಕನಸುಗಳನ್ನು ಪೂರೈಸುವುದಕ್ಕಾಗಿ ದೇವರು ನಿಮಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಟ್ಟಿದ್ದಾನೆ. You can't have a dream and regret I am unable to do it. ನಿಮಗೆ ಒಂದು ಕನಸು ಇದ್ದುಕೊಂಡು ಆ ಕನಸನ್ನು ನೆನಸು ಮಾಡಕ್ಕೆ ಆಗಲಿಲ್ಲ ಎಂಬುದೇ ಒಂದು ನೋವು ನಿಮಗೆ ಇರುವುದಿಲ್ಲ. You are going to have a dominion over circumstances. ನೀವು ಪ್ರತಿಯೊಂದು ಪರಿಸ್ಥಿತಿಗಳ ಮೇಲೆ ನೀವು ದೊರೆತನ ಮಾಡ್ತೀರಿ. Money will come to your account. ಹಣವು ನಿಮ್ಮ ಅಕೌಂಟಿಗೆ ಬರ್ತದೆ. Businesses will come. Promotions will come. ಪ್ರಮೋಷನ್ಗಳು ಬರ್ತದೆ. Businesses will open. ವ್ಯಾಪಾರಗಳು ಅದು ಪುನಃ ತೆರೆಯಲ್ಪಡ್ತದೆ. New doors are opening. ಹೊಸ ಬಾಗಿಲುಗಳು ತೆರೆಯಲ್ಪಡ್ತದೆ. Oh, thank you Jesus. Father, we pray in the name of Jesus. ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. We break every financial limit in the name of Jesus. ಎಲ್ಲ ಹಣಕಾಸಿನ ಮಿತಿಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯುತ್ತೇವೆ. I cancel all the debts and loans in the name of Jesus. ಎಲ್ಲ ಸಾಲಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ. I release the mind of Christ. ನಾನು ಯೇಸು ಕ್ರಿಸ್ತನ ಮನಸ್ಸನ್ನು ಬಿಡುಗಡೆ ಮಾಡ್ತೇನೆ. I release the mind of Christ to operate in every life, every family, oh God. ಕ್ರಿಸ್ತನ ಮನಸ್ಸನ್ನು ಪ್ರತಿಯೊಂದು ಕುಟುಂಬದಲ್ಲಿ ಬಿಡುಗಡೆ ಆಗುವುದಕ್ಕಾಗಿ I declare right now they'll experience the abundance of God in Jesus name. ನಾನು ಘೋಷಿಸ್ತೇನೆ, ಈಗಲೇ ಅವರು ದೇವರ ಸಮೃದ್ಧಿಯನ್ನು ಅನುಭವಿಸುತ್ತಾರೆ. They will experience the God's abundance. ದೇವರ ಸಮೃದ್ಧಿಯನ್ನು ಅವರು ಅನುಭವಿಸುತ್ತಾರೆ. And they'll bring glory to your name. ಅವರು ನಿನ್ನ ಹೆಸರಿಗೆ ಮಹಿಮೆಯನ್ನು ತರುತ್ತಾರೆ. In Jesus name we pray. ಯೇಸು ಕ್ರಿಸ್ತನ ನಾಮದಲ್ಲಿ Amen. ಆಮೆನ್.